ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಎಲ್ರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನಿಮಗೆಲ್ಲ ಗೊತ್ತಿರುವಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ನಡೆಯೋದದ. ಮತ್ತು ALP ಕನ್ಫರ್ಮ್ ಆಗ್ಯದ, CGL ಕೂಡ ಕನ್ಫರ್ಮ್ ಆಗ್ಯದ, ಮತ್ತೆ ಸೆಪ್ಟೆಂಬರ್ನಲ್ಲಿ SSC GD ಕನ್ಫರ್ಮ್ ಆಗ್ತಾವ. ಹಾಗೆ ಈ CRPF ಆಗಿರ್ಬೋದು, ಮುಂದೆ BSF ಆಗಿರ್ಬೋದು, ಟ್ರೇಡ್ಸ್ಮನ್ ಎಕ್ಸಾಮ್ ಅದಾವ. ಆ ಎಲ್ಲಾ ಎಕ್ಸಾಮ್ಗಳನ್ನ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡಾಕತ್ತೀವಿ ಅಂತಂದ್ರ, ಈ ಮ್ಯಾಥ್ಸ್ ಪ್ರಶ್ನೆಗಳ ಸರಣಿಯಲ್ಲಿ ಇದು ಒಂದನೇ ವಿಡಿಯೋ ಆಗಿರ್ತದ. ಎಲ್ಲರೂ ಇದ್ರ ಸದುಪಯೋಗವನ್ನು ಪಡ್ಕೋಬೇಕು. ಇನ್ಮೇಲೆ ಅವಾಗ ಏನಿರ್ತಾವ ಅಂದ್ರೆ ಮ್ಯಾಥ್ಸ್ ಕ್ಲಾಸಸ್ ಇರ್ತಾವ. ಎಲ್ಲಾ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ SSC GD ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, BSF ಆಗಿರ್ಬೋದು, CRPF ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸ್ವಲ್ಪ ಏನ್ ಮಾಡ್ಕೊಂತ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಯಾವ ತರ ಅದ ಅಂತೇಳಿ ಒಂದೊಂದು ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಕ್ವಶನ್ ಏನದ, ಮೊದಲನೇ ಪ್ರಶ್ನೆ ನೀವು ಕೂಡ ಬಿಡಿಸ್ತಾ ಹೋಗ್ಬೇಕು. ಅದೇ ರೀತಿ ಕ್ವಶನ್ಸ್ ಏನದಾವ ಅಂತೇಳಿ ನಿಮ್ಗ ಒಂದ 20 ಸೆಕೆಂಡ್ ನಾ ಏನ್ ಮಾಡ್ತಿರ್ತೀನಿ ಅಂತಾರ ಟೈಮ್ ಕೂಡ ಕೊಡ್ತಿರ್ತೀನಿ ಕ್ವಶನ್ ಓದ್ಲಿಕ್ಕೆ. ಫಾಸ್ಟ್ ಆಗಿ ಅಷ್ಟು ಕ್ವಶನ್ ಓದ್ಕೋಬೇಕು, ನಾನು ಸಾಲ್ವ್ ಮಾಡ್ತೀನಿ. ಆಮೇಲೆ ಸರಿಯಾದ ಚೆಕ್ ಅದ ಅಂತೇಳಿ ನೀವು ಫಾಸ್ಟ್ ಮಾಡಿ ನೋಡ್ಕೋಬೇಕು. ಓಕೆ, ಎಸ್. ನೋಡ್ರಿ, ಮೊದಲನೇ ಪ್ರಶ್ನೆ ಯಾವ್ದಕ್ ಸಂಬಂಧ ಐತಿ ಅಂತಂದ್ರ ಟೈಮ್ ಅಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸರ್, ಕ್ವಶನ್ ಅನ್ನ ನೀಟಾಗಿ ಓದ್ಕೋಬೇಕು, ನೀಟಾಗಿ ಸೊಲ್ಯೂಷನ್ ಮಾಡ್ಬೇಕು. ಓಕೆ ಸರ್, ನೋಡ್ರಿ, ಒಬ್ಬನು ಒಂದು ಕೆಲಸವನ್ನು 90 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅದೇ ಕೆಲಸವನ್ನ ಯಾರಪ್ಪ ಸಾರಿ ಅದೇ ಕೆಲಸ ಅಲ್ಲ, ಒಂದೇ ಸೆಕೆಂಡ್ ಪೆನ್ ಚೇಂಜ್ ಮಾಡ್ಕೋತೀನಿ. ನೋಡ್ರಿ, ಅವನು 50 ದಿನ ಕೆಲಸ ಮಾಡಿ ಏನ್ ಮಾಡ್ತಾನ ಅಂದ್ರೆ ಕೆಲಸ ಬಿಡ್ತಾನಂತ. ಉಳಿದ ಕೆಲಸವನ್ನು 80 ದಿನಗಳಲ್ಲಿ ಯಾರಂತಾರ ಬಿ ಮಾಡ್ತಾನಂತ. ಹಾಗಾದ್ರ ಬಿ ಒಬ್ಬನೇ ಪೂರ್ಣ ಕೆಲಸವನ್ನು ಮಾಡಲು ಎಷ್ಟು ದಿನಗಳಲ್ಲಿ ಎಷ್ಟು ದಿನ ಟೈಮ್ ತಗೋತಾನ ಅಂತೇಳಿ ಪ್ರಶ್ನೆ ಕೇಳತ್ತಾರ. ಓಕೆ, ಕ್ವಶನ್ ಏನದ ಅಂತಾರ, ಸರ್ ನೋಡ್ರಿ, ಒಬ್ಬ ಕೆಲಸ ಮುಗಿಸ್ಬೇಕಂದ್ರೆ ಎಷ್ಟು ದಿನ ತಗೋತಾನ ಅಂದ್ರೆ 90 ದಿನ ತಗೋತಾನ. ಪೂರ್ತಿ ಕೆಲಸ ಮುಗಿಸ್ಬೇಕಾದ್ರೆ ಎಷ್ಟು ದಿನ ತಗೋತಾನ? 90 ದಿನ ತಗೋತಾನ. ಅದ್ರಾಗ ಅವ ಎಷ್ಟು ದಿನ ಕೆಲಸ ಮಾಡ್ಯಾನ ಅಂದ್ರ 50 ದಿನ ಕೆಲಸ ಮಾಡ್ಯಾನ. ಎಷ್ಟು ದಿನ ಹೇಳ್ರಿ? 50 ಡೇಸ್ ಆಲ್ರೆಡಿ ಏನ್ ಮಾಡ್ಯಾನು? ಕೆಲಸ ಮಾಡ್ಯಾನು, ಬಿಟ್ಟು ಹೋಗ್ತಾನೆ. ಇನ್ನು ಉಳಿದಿದ್ದ ಕೆಲಸ ಯಾರು ಮಾಡ್ತಾರ ಅಂತಾರ ಬಿ ಮಾಡ್ತಾನ. ಎಷ್ಟು ದಿನದಾಗ ಅಂದ್ರೆ 80 ದಿನದಾಗ ಮಾಡ್ತಾನ. ಸರ್, ಟೋಟಲ್ 90 ದಿನದಾಗ ಕೆಲಸ ಮುಗಿಸ್ತಿದ್ದ ಅದ್ರಾಗ 50 ದಿನ ಕೆಲಸ ಮಾಡ್ಯಾನು. ಹಂಗ ರಿಮೈನಿಂಗ್ ಇನ್ನು ಎಷ್ಟು ದಿನ ಉಳಿದೈತಿ ಅಂತಾರ ರಿಮೈನಿಂಗ್ 40 ದಿನ ಕೆಲಸ ಮಾಡೋದು ಉಳಿದೈತಿ. ಸರಿ, 90 ದಿನದಾಗ 50 ದಿನ ಮೈನಸ್ ಮಾಡಿದ್ರಿ ಅಂದ್ರೆ ಎಷ್ಟು ಉಳಿತೈತಿ? 40 ದಿನ ಉಳಿತೈತಿ. ಅಂದ್ರೆ ಇನ್ನ ಎಷ್ಟು ದಿನ ಕೆಲಸ ಮಾಡ್ಬೇಕಾಗಿತ್ತು? 40 ದಿನ ಮಾಡ್ಬೇಕಾಗಿತ್ತು. ಅಂದ್ರೆ 40 ದಿನ ಏನ್ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಅದ ಕೆಲಸ ಈ ಬಿ ಎಷ್ಟು ದಿನದಾಗ ಮಾಡಾತನ ಅಂತಾರ 80 ದಿನದಾಗ ಮಾಡಾತನ್ರಿ. ಎಷ್ಟು ದಿನ? 80 ದಿನ. ಎಸ್. ಹಾಗಾದ್ರೆ ಈಗ ಅವ್ರೇನತ್ತಾರ ಅಂದ್ರ ಬಿ ಒಬ್ಬ ಸಂಪೂರ್ಣ ಕೆಲಸ ಮಾಡಕ್ ಎಷ್ಟು ದಿನ ತಗೋತಾನ ಅಂತೇಳಿ ಪ್ರಶ್ನೆ ಕೇಳತ್ತಾರ. ಸಂಪೂರ್ಣ ಕೆಲಸ, ಸರ್ ಪೂರ್ತಿ ಕೆಲಸ ಬಿ ಒಬ್ಬ ಎಷ್ಟು ದಿನ ಮುಗಿಸ್ತಾನ? ಸರ್, ವಿಚಾರ ಮಾಡ್ಬೇಕಾಗ್ತದೆ ಇಲ್ಲಿ. ಈಗ ಇಷ್ಟ ವಿಚಾರ ಮಾಡ್ರಿ, 40 ದಿನದಾಗ ಮಾಡೋ ಕೆಲಸ ಇವು 80 ದಿನದಾಗ ಮಾಡ್ತಾನ. ಹಂಗಾರೆ ಈಗ ಇವ್ 40 ದಿನ ಮಾಡ್ತಾನ, ಇವ್ 80 ದಿನ ಮಾಡ್ತಾನ ಅಂತ ಅರ್ಥ. ಕ್ಲಿಯರ್ ಇಷ್ಟಾರ? ಹಾಗಾದ್ರೆ ನಮ್ಗೆ ಏನಾಗ್ಬೇಕು ಇಲ್ಲಿ? ಟೈಮ್ ರೇಷೋ ತಕ್ಕೋಬೇಕು ನಾವು. ಟೈಮ್ ರೇಷೋ ತಕ್ಕೋಬೇಕಾದ್ರೆ ನೋಡ್ರಿ, ಜಸ್ಟ್ ಕಡ್ತಾ ಹೊಡಿತೀನಿ. ಏನಂತಾರ 41 40, 42 80. ಹಂಗಾರೆ 1:2 ಅನ್ನೋದು ಏನಾಗ್ತೈತಿ ಅಂದ್ರೆ ಟೈಮ್ ರೇಷೋ ಆಗ್ತೈತಿ. ಸರ್, ನಿಮಗೆ ಇನ್ನೊಂದು ಗೊತ್ತಿರ್ಲಿ, ಏನ್ ಈ ಟೈಮ್ ರೇಷೋ ಇರ್ತೈತಿಲ್ಲ, ಇದ್ರದ್ದು ಉಲ್ಟಾ ಏನಿರ್ತೈತಿ ಅಂತಾರ ಎಫಿಷಿಯನ್ಸಿ ರೇಷೋ ಇರ್ತೈತಿ. ಉಲ್ಟಾ ಕೆಪಾಸಿಟಿ ರೇಷೋ. ಹಂಗಾರೆ ಈ ಕಡೆ ಏನಾಗ್ತೈತಿ? 2 ಬರ್ತೈತಿ, ಈ ಕಡೆ ಏನಾಗ್ತೈತಿ? 1 ಹೋಗ್ತೈತಿ. ಅಂದ್ರೆ ಇದ್ರ ಅರ್ಥ, ಸರ್ ಇವ್ 2 ಹಂತ ತಿನ್ನೋಷ್ಟ್ರಾಗ ಇವ್ 1 ಹಂತ ತಿಂತಾನ. ಇವನು ಸಾಮರ್ಥ್ಯ ಜಾಸ್ತಿ ಐತಿ, ಇವನು ಸಾಮರ್ಥ್ಯ ಕಮ್ಮಿ. ಹಂಗಾರೆ ಈಗ ವಿಚಾರ ಮಾಡ್ಬೇಕು ನಾವ, ಈ ಅಂತಕ್ಕಂಥ ವ್ಯಕ್ತಿ 1 ದಿನಕ್ಕೆ 2 ಹಂತ ತಿಂತಾನ. ಹಿಂಗ ಪೂರ್ತಿ ಕೆಲಸ ಎಷ್ಟು ದಿನ ಮುಗಿಸ್ತಾನೆ ಹೇಳ್ರಿ? 90 ದಿನದಾಗ ಮುಗಿಸ್ತಾನ. ದಿನ 2 ಹಂತಂಗ 90 ದಿನ ತಿಂತಾನ ಅಂದ್ರೆ ಟೋಟಲ್ ಎಷ್ಟು ಹಂತ ತಿಂತಾನ ಸಿಗ್ತಾವ? ಸರ್, ಹಂಗಾರೆ ನೋಡ್ರಿ, ಇವಾಗ 2 × 90 ಅಂದ್ರೆ ದಿನ 2 ಅಂದಾಗ 90 ದಿನ ಅಂದ್ರೆ ಟೋಟಲ್ 180 ಅಂತ ತಿಂತಾನೆ. ಈ ಅನ್ನನ ಯಾರು ತಿನ್ಬೇಕಾಗೈತಿ ಅಂದ್ರೆ ಈಗ ಈ ಬಿ ತಿನ್ಬೇಕಾಗೈತಿ. ಹಾಗಾದ್ರೆ ಬಿದ ಕೆಪಾಸಿಟಿ ದಿನ 1 ಹಂತ ತಿನ್ನೋಷ್ಟು ಐತಿ. ಹಾಗಾದ್ರೆ ಈ 1 ಹಂತ ತಿನ್ನೋದ್ರ ಮೂಲಕ ಇವೆಷ್ಟಾಗ ತಿಂತಾನೆ. ಸರ್ ನೋಡ್ರಿ, ಇವಾಗ ಕಡ್ತಾ ಹೊಡೆದ್ರಿ ಅಂದ್ರೆ 90 × 2 ಅಂತಾರ 180 ಡೇಸ್ ಅಂತ ಆನ್ಸರ್ ಬರ್ತೈತಿ. ಸರ್, ಶಾರ್ಟ್ಕಟ್ ಒಳಗೆ ಆರಾಮ್ಸೆ ನಾವು ಈ ತರ ಏನ್ ಮಾಡ್ಕೋತೀವಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಗೊತ್ತಿರ್ಬೇಕು ಸರ್, ಇದು ಬೇಸಿಕ್ ಕಾನ್ಸೆಪ್ಟ್ ಎಷ್ಟು ಗೊತ್ತಿತ್ತು ಅಂತ ಅನ್ಕೊಳ್ರಿ, ಇದು ಕ್ಲಿಯರ್ ಆಗಿ ಆನ್ಸರ್ ಬಂದ್ಬಿಡ್ತೈತಿ. ಹಂಗಾರ ಬಿ ಒಬ್ಬ ಎಷ್ಟನ್ನ ಕೆಲಸ ಮುಗಿಸ್ತಾನ ಅಂದ್ರ 180 ದಿನದಾಗ ಕೆಲಸ ಮುಗಿಸ್ತಾನೆ. ಸರ್, ಇನ್ನೊಂದು ಮೆಥಡ್ದಾಗ ಪೂರ್ತಿ ಕಾನ್ಸೆಪ್ಟ್ ತಿಳ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗ್ತೈತಿ, ಬಟ್ ಅದು ಬೇಡ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ನೋಡೋಣ, ಕ್ವಶನ್ ಓದ್ಕೊಳ್ರಿ ಫಾಸ್ಟ್ ಆಗಿ. ಏನದ ಸರ್? ಸಿಂಪ್ಲಿಫಿಕೇಶನ್ ಕ್ವಶನ್ ಅದ.
ಈ ತರ ಪ್ರಶ್ನೆಗಳು ಬಹಳಷ್ಟು ರಿಪೀಟೆಡ್ ಬರ್ತಿರ್ತಾವೆ ಎಕ್ಸಾಮ್ನಾಗ. ಸ್ವಲ್ಪ ಪೇಷನ್ಸ್ ಇರಲಿ ಸರ್, ಒಮ್ಮೆನೆ ಯಾವುದು ಬರಂಗಿಲ್ಲ. ನಾನು ಹೇಳೋದೇನಂತಾರೆ, ನಿಮಗೆ ಮ್ಯಾಥ್ಸ್ ಕರೆಕ್ಟ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಒಂದು 15 ದಿನ ಕರೆಕ್ಟ್ ಕ್ಲಾಸ್ ಕೇಳ್ರಿ, ಒಂದು 15 ಕ್ಲಾಸನ್ನು ನೀಟಾಗಿ ಕೇಳ್ರಿ, ಆಮೇಲೆ ನಾನು ನಿಮಗೆ ಕ್ಲಾಸ್ ಕೇಳ್ರಿ ಅಂತ ಹೇಳಲ್ಲ, ನೀವೇ ಆಟೋಮೆಟಿಕ್ ಕ್ಲಾಸನ್ನು ಕೇಳ್ತಿರ್ತೀರಿ. ಓಕೆ, ಬರ್ರಿ ನೋಡ್ರಿ ಏನದ ಪ್ರಶ್ನೆ. ಸಿಂಪಲ್ ಅದ, ಏನಿಲ್ಲ. 6.74 ಮ್ಯಾಲ್ ಬಾರ್ ಕೊಟ್ಟಿದ್ದಾರೆ, ಪ್ಲಸ್ 7.32 ಮ್ಯಾಲ್ ಬಾರ್ ಕೊಟ್ಟಿದ್ದಾರೆ. ಹಂಗಾರೆ ಈ ಬಾರ್ ಕಾನ್ಸೆಪ್ಟ್ ಅಂದ್ರೆ ಏನ ಸರ್, ಒಂದ್ ತಿಳ್ಕೊಳ್ರಿ. ಈ ತರ ಬಾರ್ ಇತ್ತು ಅಂದ್ರೆ 0.3 ಬಾರ್, ಆಮೇಲೆ 0.42 ಬಾರ್ ಸರ್, ನೆಕ್ಸ್ಟ್ 0.123 ಬಾರ್ ಸರ್. ಈ ತರ ಬಾರ್ ಇತ್ತು ಅಂದ್ರ ನಾವ್ ಏನ್ ಮಾಡ್ತೀವಿ ಅಂತಾರೆ, ಇದನ್ನ ಬಾರ್ದಿಂದ ಹೊರಗೆ ತಕ್ಕೋಬೇಕಂದ್ರ ಸರ್ ಏನ್ ಮಾಡ್ತೀವಿ ಅಂದ್ರ, ಇಲ್ಲಿ ವಿಚಾರ ನೋಡ್ರಿ ಏನೈತಿ ಅಂತಾರ. 0.3 ಬಾರ್ ಅಂದ್ರ 3/9 ಅಂತೇಳಿ ಬರಿತೀವಿ ಸರ್. ಒಂದ್ ಅಂಕಿ ಪಾಯಿಂಟ್ ಆದ ನಂತರ ಒಂದ್ ಅಂಕಿ ಮೇಲೆ ಬಾರ್ ಇರ್ತಾರೆ, 1 9 ಬರಿತೀವಿ ಸರ್. ಇಲ್ಲಿ 2 ಅಂಕಿ ಮೇಲೆ ಬಾರ್ ಅದ, ಹಂಗಾರೆ 0.42 ಅದ, ಈ 42 ಹಂಗ ಬರ್ಕೋತೀವಿ ಸರ್. 2 ಅಂಕಿ ಮೇಲೆ ಬಾರ್ ಐತಿ, ಇದಕ್ಕೆ 2 9 ಅಂತೇಳಿ ಬರ್ಕೋತೀವಿ ಸರ್. ನೆಕ್ಸ್ಟ್ ಇಲ್ಲಿ 3 ಅಂಕಿ ಮೇಲೆ ಬಾರದ 1 2 3 ಅಂತೇಳಿ ಬರ್ಕೋತೀವಿ. ಇಲ್ಲಿ 3 ಅಂಕಿ ಮೇಲೆ ಬಾರದ ಅಂದಿದ್ದಕ್ಕೆ 3 9 ಅನ್ನ ಬರಿತೀವಿ ಸರ್. ಏನಂತೇಳಿ ಅರ್ಥ ಆಗಿರ್ಬೇಕು ನಿಮಗೆ ಇವಾಗ ಸರ್. ಇವೇನಾರ ಕಡ್ತಾ ಹೋದ್ರೆ ನಾವೇನ್ ಮಾಡ್ತೀವಿ, ಕಡ್ತಾ ಹೊಡಿತೀವಿ 3 1 3 3 ಹಂಗಾರೆ 1/3 ಅಂತೇಳಿ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಇದನ್ನು ಕಡ್ತಾ ಹೊಡಿತೀವಿ, ಇದನ್ನು ಕಡ್ತಾ ಹೊಡಿತೀವಿ, ಕಡ್ತಾ ಹೊಡೆದು ಬರ್ಕೊಂತ ಹೋಗ್ತೀವಿ ಸರ್. ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಸರ್. ಇನ್ನ ಬಹಳ ಐತಿ ಅದ್ರಾಗ, ಆ ಕಾನ್ಸೆಪ್ಟ್ ಪೂರ್ತಿ ನೋಡೋದು ಬೇಡ ಈಗ. ಜಸ್ಟ್ ಈ ಕ್ವಶನ್ಗೆ ಏನ್ ಬೇಕೋ ಅದನ್ನ ಹೇಳಿದೀನಿ ಅಷ್ಟ ಸರ್. ಹಾಗಾದ್ರೆ ಈಗ ಇದನ್ನ ಎರಡು ಕೂಡಿಸ್ಬೇಕಾದ್ರೆ ಮೊದಲು 6 + 7 ಅಂತಾರ. 6 + 7 ಅಂತಾರ ಇದೆಷ್ಟು ಆಗ್ತೈತಿ ಹೇಳ್ರಿ, 13 ಆಗ್ತೈತಿ. ಇಷ್ಟು ಬರ್ಕೊಳ್ರಿ ಫಸ್ಟ್. ಏನು 6 + 7 ಅಂತಾರ 13 ಆಗ್ತೈತಿ, ಇಷ್ಟು ಬರ್ಕೋತೀನಿ ಪ್ಲಸ್. ಓಕೆ ಸರ್, ಹಾಗಾದ್ರೆ ಈಗ 0.74 ಬಾರ್ ಪ್ಲಸ್ ಆಮೇಲೆ 0.32 ಬಾರ್ 32 ಬಾರ್. ಓಕೆ ಎಸ್, ಹಂಗಾರೆ ಈಗ ಇದನ್ನ ಕೂಡಿಸ್ಬೇಕಾದ್ರೆ ನಮಗೆ ಹೇಳಿದ್ದೀನಿ ನಾನು ಸರ್, 2 ಅಂಕಿ ಮೇಲೆ ಬಾರಿದ್ರೆ ಕೆಳಗೆ ಎಷ್ಟು 9 ಬರಿತೀವಿ, 2 9. ಹಂಗಾರೆ ಇದನ್ನ 74 / 99 ಅಂತೇಳಿ ಬರಿತೀವಿ, ಪ್ಲಸ್ ಹಾಕೊಳ್ರಿ. ಆಮೇಲೆ ಇಲ್ಲಿ 32 ಅಂದ್ರೆ 32 / 2 ಅಂಕಿ ಮೇಲೆ ಬಾರ್ ಐತೆ 2 9 ಅಂತೇಳಿ ಬರಿತೀವಿ ಸರ್. ಈಗ ಕೂಡಿಸ್ಕೋಬೇಕು ನಾವು ಭಿನ್ನ ರಾಶಿಗಳ ಸಂಕಲನ. ಭಿನ್ನ ರಾಶಿಗಳ ಸಂಕಲನ ಸರ್. ಭಿನ್ನ ರಾಶಿಗಳ ಸಂಕಲನ ಅಂದ್ರೆ ಏನ್ ಮಾಡ್ತೀವಿ ಸರ್, ಛೇದ ಎರಡು ಕಡೆ ಸೇಮ್ ಐತಾರೆ, ಯಾಸ್ ಇಟ್ ಇಸ್ ಛೇದ ಹಂಗ ಬರಿತೀವಿ, ಬರೀರಿ. ಇನ್ನು ನೆಕ್ಸ್ಟ್ ಇದಾದ ನಂತರ ಸರ್ 7.4 7.4 ಅಲ್ಲ 74 + 32 ಐತೆ ಅಂದ್ರೆ ಅಂಶ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಕೂಡಿಸ್ಕೊತೀವಿ ಸರ್. 74 + 32 ಅಂದ್ರೆ ಎಷ್ಟಾಗತ್ರಿ, 70 + 30 100 ಆಗುತ್ತೆ, 104 ಇದು 2 ಅಂತಾರ 106 ಆಗುತ್ತೆ ಸರ್. ಇಷ್ಟಕ್ಕೆ ಬಿಡ್ಬೇಕೇನು ಸರ್, ಇಷ್ಟಕ್ಕೆ ಬಿಡಬಾರ್ದು ಸರ್. ಕಡ್ತಾ ಹೊಡಿಬೇಕು ಸರ್. ಕಡ್ತಾ ಹೊಡಿಬೇಕಂದ್ರೆ ನೋಡ್ರಿ ಇಲ್ಲಿ 0.3 ಬಾರ್ ಐತಿ, ಇದು 1/3 ಬಂದದ ಅಂತಾರ. ಇಲ್ಲಿ ಸ್ವಲ್ಪ ನೋಡ್ರಿ ಲಾಜಿಕ್ ಏನೈತಿ ಅಂತ. ಈ 3ರಿಂದ ಈ 1 ಕಡ್ತಾ ಹೋಗೋದಿಲ್ಲ, ಪಾಯಿಂಟ್ ಕೊಡ್ತೀವಿ, 0 ತಗೋತೀವಿ, 3 ಅಂದ್ರಲೆ 3 3 9 ಅಂತೇಳಿ ಸರ್. ಮತ್ತೆ ಒಂದು ಶೇಷ ಉಳಿತೈತಿ, ಇದ ಪಾಯಿಂಟ್ ಮೇಲೆ ಇನ್ನೊಂದು ಏನ್ ಮಾಡ್ತೀವಿ, 0 ತಗೋತೀವಿ, ಮತ್ತೆ 10 ಆಗುತ್ತೆ, ಮತ್ತೆ 3 3 9 ಅಂತೇಳಿ ಬರಿತೀವಿ ಸರ್. ಮತ್ತೆ ಒಂದು ಶೇಷ ಉಳಿತದ, ಮತ್ತೆ 10 ಆಗ್ತದ, ಮತ್ತೆ 3 3 9 ಅಂತೇಳಿ ಬರಿತೀವಿ ಸರ್. ಹಿಂಗ ನೀವು ಬರ್ದ್ರ ಬೆಳಕಾಗೋ ತನ ಬರ್ದ್ರು ಏನಾಗ್ತೈತಿ, 0.30 ಅಂದ್ರೆ 0.333333 ಬರ್ತಿರ್ತೀವಿ ಸರ್. ಹಿಂಗ್ ಬರೋದ್ರಿಂದನೇ ಏನ್ ಮಾಡ್ತೀವಿ ಅಂದ್ರ, ಇದೇನು ಈ 3 3 3 ಕಂಟಿನ್ಯೂ ಆಗತ್ತೈತಿಲ್ಲ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ 0.3 ಬಾರ್ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ತರ ಯಾಕೆ ಬರಿತೀವಿ ಅನ್ನೋದು ಗೊತ್ತಾಯ್ತು ಅದು ಕೂಡ ಇವಾಗ. ಓಕೆ, ಹಂಗಾರೆ ಈಗ ಸರ್ ಇದನ್ನ ಇಲ್ಲಿ ಬಾರ್ ಒಳಗ ಆಪ್ಷನ್ ಐತಾರ, ಇದನ್ನ ನಾನು ಕಡ್ತಾ ಹೊಡಿಲೇಬೇಕು. ಇವಾಗ ಕಡ್ತಾ ಹೊಡೆದ ನಂತರ ಏನ್ ಬರ್ತೈತಿ ಅಂತ ನೋಡಾಕಬೇಕು ಸರ್. ಹಂಗಾರೆ ನೋಡ್ರಿ 99 1 99 ಒಂದರ್ಲೆ, ಮತ್ತೆ 99 ಒಂದರ್ಲೆ 99 ಸರ್. ಇನ್ನ ಎಷ್ಟು ಶೇಷ ಉಳಿತು, ಇನ್ನ 7 ಶೇಷ ಉಳಿತು ಸರ್. 7 ಶೇಷ ಉಳಿದಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು ಏನ್ ಮಾಡ್ತೀನಿ ನಾನು 0 ತಗೋತೀನಿ, 70 ಆಯ್ತು ಸರ್. ಈ 70 99ರಲ್ಲಿ ಭಾಗ ಆಗಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ, ಇದ ಪಾಯಿಂಟ್ ಮೇಲೆ 0 ತಗೊಂಡಿನಿ. ಈಗ ನನಗೆ ಇನ್ನೊಂದು 0 ಬೇಕಾದ್ರೆ ಇಲ್ಲೊಂದು 0 ಕೊಟ್ಟು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು 0 ತಗೋತೀನಿ ಸರ್. ಹಾಗಾದ್ರೆ ಈಗ 99 ಅಂದ್ರೆ ಇಲ್ಲಿ 100 ಇತ್ತು ಅಂದ್ರೆ 7ರಲ್ಲೇ ಆಗ್ತಿತ್ತು, ಈಗ 99 ಐತ ನೋಡ್ರಿ, ಮತ್ತೆ 7ರಲ್ಲೇನೆ ಆಗ್ತಿತ್ತಲ್ಲ, ಈಗ 8ರಲ್ಲೇ ಅಂತಂದ್ರೆ ಮತ್ತೆ ಜಾಸ್ತಿ ಆಗ್ತೈತಿ, 7ರಲ್ಲೇ ತಗೋತೀನಿ. 99 7ರಲ್ಲೇ ಸರ್. ಎಷ್ಟು ಅಂತಾರ 99 7ರಲ್ಲೇ 99 × 7 ಅಂತ ನೋಡ್ರಿ ಎಷ್ಟು ಆಕೈತಿ, 693 ಆಗ್ತೈತಿ. ಎಷ್ಟು 693. ಅಂದ್ರೆ ಇನ್ನೇ ಶೇಷ ಉಳಿತು, 7 ಶೇಷ ಉಳಿತು ಸರ್. ಇದ ಪಾಯಿಂಟ್ ಮೇಲೆ ಮತ್ತೆ ಏನ್ ಮಾಡ್ತೀನಿ, ಒಂದು 0 ತಗೋತೀನಿ. ಈಗ ಭಾಗ ಆಗಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲೊಂದು 0 ಕೊಟ್ಟು ಮತ್ತೊಂದು 0 ತಗೋತೀನಿ ಸರ್. ಮತ್ತೆ 99 7ರಲ್ಲೇನ, ಹಂಗಾರೆ ಇಲ್ಲಿ ಏನಾಗತ್ತೈತಿ 0.7 ಬರತೈತಿ ಅಂತಾರ. ಇದು 1.07 ನೋಡ್ರಿ, 1.07 ರಿಪೀಟ್ ಆಗತ್ತಿದ್ದಾರೆ, ಇದ್ರ ಮೇಲೆ ಬಾರ್ ಹಾಕ್ತಿವಿ. 13 + 1 ಅಂತಾರೆ ಎಷ್ಟಾಗತ್ರಿ, 14 ಆಗುತ್ತಾ. 0.07 ಬಾರ್ ಅಂತೇಳಿ ಬರಿತೀವಿ ಸರ್. ಯಾವ ಆಪ್ಷನ್ ಐತಿ ನೋಡ್ರಿ, ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ಬಿ ಅಂತೇಳಿ ಬರಿತೀವಿ ಸರ್. ಈ ಬೇಸಿಕ್ ಕಾನ್ಸೆಪ್ಟ್ ಯಾರಿಗೆ ಕ್ಲಿಯರ್ ಇರುತ್ತಾ ಅವ್ರಿಗೆ ಜಲ್ದಿನ ಅಂಡರ್ಸ್ಟ್ಯಾಂಡ್ ಆಗಿರುತ್ತಾ ಸರ್. ಯಾರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ಸ್ವಲ್ಪ ಗೊತ್ತಾಗೈತೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸರ್ ಇಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ರೀ, ಪೇಷನ್ಸ್ ಇಟ್ಕೊಂಡು ಬಿಡಿಸ್ಬೇಕು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೀವು ಯಾವ್ದ ಬರೀರಿ ಸರ್, CGL ಕ್ವಶನ್ ಅದು ನೋಡ್ಬೇಕಾದ್ರೆ ನೀವು ಗೂಗಲ್ನಾಗ ಸರ್ಚ್ ಮಾಡಿ ನಿಮ್ಗೆ ಸಿಗ್ತದ. CGL ಎಲ್ಲಾನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅದಾವ, ಸ್ವಲ್ಪ ಪೇಷನ್ಸ್ ಇರಲಿ. ಹೈ ಲೆವೆಲ್ ಕ್ವಶನ್ಸ್, ಮೀಡಿಯಂ ಲೆವೆಲ್, ಈಸಿ ಲೆವೆಲ್ ಎಲ್ಲಾನು ಇರ್ತಾವ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕ್ಲಾಸನ್ನು ಕೇಳಬೇಕು. ನೋಡ್ರಿ ಕ್ವಶನ್ ಏನೈತಿ ಓದ್ರಿ ಫಸ್ಟ್. ಸರ್ ಇಲ್ಲಿ 3 ಧನಾತ್ಮಕ ಸಂಖ್ಯೆಗಳ ಅನುಪಾತ 3:7:8 ಆಗಿದ್ದು ಅವುಗಳ ವರ್ಗಗಳ ಮೊತ್ತ 7800 ಆಗಿದೆ. ಅವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತೇಳಿ ಪ್ರಶ್ನೆ ಕೇಳತ್ತಾರ. ಸರ್ ಹಂಗಾರೆ ಚಿಕ್ಕ ಸಂಖ್ಯೆಯನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಸರ್? ನೋಡ್ರಿ ಇವಾಗ ಫಸ್ಟ್ ಸರ್ ನಿಮಗೆ ಕಾನ್ಸೆಪ್ಟ್ ಹೇಳ್ತೀನಿ, ಇಲ್ಲಿ ಲಾಜಿಕ್ ಹೇಳ್ತೀನಿ. ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ, ಫಸ್ಟ್ ನೀಟಾಗಿ ಸರ್ ಬಿಡಿಸೋದು ಹೇಳ್ತೀನಿ, ಆಮೇಲೆ ಲಾಜಿಕ್ ಏನೈತೆ ಅಂತ ಹೇಳ್ತೀನಿ. ಪೇಷನ್ಸ್ ಇರಲಿ ಸರ್. ನೋಡ್ರಿ ಇಲ್ಲಿ 3:7:8 ಆಗೈತೆ ಅಂತ. ಅವುಗಳ ವರ್ಗಗಳ ಮೊತ್ತ ಸರ್, ವರ್ಗಗಳ ಮೊತ್ತ ಅಂತಂದ್ರ ಏನ್ ಮಾಡ್ಬೇಕು? ವರ್ಗ ಮಾಡ್ಕೋಬೇಕ್ರಿ ಎಲ್ಲಾನು. ಹಂಗಾರೆ ನೋಡ್ರಿ ಇಲ್ಲಿ ಯಾವ ಸಂಖ್ಯೆ ಐತಿ ಗೊತ್ತಿಲ್ಲ, ಬಟ್ 3 ಪಾರ್ಟ್ ಅಲ್ಲಿ 1 ಪಾರ್ಟ್ ವ್ಯಾಲ್ಯೂನು ಗೊತ್ತಿಲ್ಲ ಸರ್. 3 ಪಾರ್ಟ್ ಹೇಳ್ಬೇಕಾದ್ರೆ 1 ಪಾರ್ಟ್ ವ್ಯಾಲ್ಯೂ ಬೇಕು ಸರ್. 1 ಪಾರ್ಟ್ ವ್ಯಾಲ್ಯೂ ಎಕ್ಸ್ ಅಂತ ಇಟ್ಕೋತೀನಿ. 3x 7x 8x ಅಂತ ಹೇಳಿ ಇಟ್ಕೋತೀವಿ ನೋಡ್ರಿ. ಏನು 3x 7x 8x ಹಿಂಗೆ ಇಟ್ಕೊಂಡು ಸರ್ ವರ್ಗಗಳ ಮೊತ್ತ ಅಂದ್ರೆ ಯಾವ ತರ ಸಾಲ್ವ್ ಮಾಡ್ತೀವಿ? 3x². ಏನು 3x² ಮಾಡ್ಕೋತೀವಿ ಪ್ಲಸ್ ಆಮೇಲೆ 7x² ಮಾಡ್ಕೋತೀವಿ. ವರ್ಗಗಳ ಮೊತ್ತ ಅಂತಂದ್ರೆ ಪ್ಲಸ್ ಆಮೇಲೆ ಏನ್ ಮಾಡ್ಕೋತೀವಿ ಅಂದ್ರೆ 8x² ಅಂತೇಳಿ ಮಾಡ್ಕೋತೀವಿ. 8x². ಇನ್ನು ಇದೆಲ್ಲಾನು ವರ್ಗಗಳ ಮೊತ್ತ ಕೂಡಿಸಿದಾಗ ಎಷ್ಟು ಬರತೈತಿ ಅಂತಾರ? ವರ್ಗಗಳ ಮೊತ್ತ 7808 ಬರತೈತಿ. 7808 ಬರತ್ತದ. ಹಾಗಾದ್ರೆ ಈಗ ನೋಡ್ಕೊಳ್ರಿ, 3² ಅಂದ್ರ 9 x² ಅಂದ್ರೆ x² ಅಂದ್ರೆ ಏನಾಗ್ತೈತಿ? 9x² ಆಗ್ತೈತಿ. ಪ್ಲಸ್ ಆಮೇಲೆ 7x² ಅಂದ್ರೆ ನೋಡ್ರಿ 7² 49 ಅಂದ್ರೆ 49x² ಆಗ್ತೈತಿ. ಪ್ಲಸ್ ಸರ್ 8x² ಅಂದ್ರೆ 64x² ಆಗ್ತೈತಿ. ಇದ ಎಷ್ಟು ಅಂತಾರೆ? 7808 ಅಂದ್ರೆ ಮೊತ್ತ 8 ಆಗತೈತಿ. ಹಂಗಾರೆ ಈಗ ಎಲ್ಲಾನು ಕೂಡಿಸಿದ್ರ ಏನಾಗ್ತೈತಿ ಸರ್? 60 + 40 100, 9 + 9 18, 18 + 4 ಅಂದ್ರೆ 22, 100 + 22 ಅಂತಾರೆ 122. ಇದು x² ಕಾಮನ್ ತಕೊಂಡ್ರೆ ಅಂದ್ರೆ x² = 7808 ಅಂತ ಹೇಳಿ ಬರ್ಕೋತೀವಿ. ಸರ್ ನನಗೆ x² ವ್ಯಾಲ್ಯೂ ಬೇಕಂದ್ರೆ ಇಂಟು ಒಳಗೆ ಇದ್ದಿದ್ದು ಈ ಕಡೆ ಬಂದು ಏನಾಗ್ತೈತಿ? ಡಿವೈಡ್ ಆಗ್ತೈತಿ. ಸರ್ ಹಾಗಾದ್ರೆ x² = 7808 ಡಿವೈಡೆಡ್ ಬೈ 122 ಅಂತೇಳಿ ಬರ್ಕೋತೀವಿ. ಸರ್ ಇವಾಗ ಕಟ್ತಾ ಬಿಡೋಣ. ಹಾಗಾದ್ರೆ ಸರ್ 2 6 12, 2 1 2 ಸರ್ 2 3 6, ಇನ್ನ ಒಂದು ಉಳಿತು 18 ಆಯ್ತು. 2 9 18. ಈ 0 ಭಾಗ ಹೋಗೋದಿಲ್ಲ, ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನ್ ಮಾಡ್ತೀವಿ ಅಂತಾರ? ಒಂದು 0 ಕೊಡ್ತೀವಿ. 2 4 8. ಸರ್ ಈಗ 61 ಐತಿ. ನನ್ಗ 61 ಅನ್ನೋದು ಒಂದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಡೈರೆಕ್ಟ್ ಇದ್ರಲ್ಲೇನ ಕಟ್ತಾ ಹೊಡಿ. ಸರ್ ನೋಡ್ರಿ ಹಂಗಾರೆ ಎಷ್ಟರಲ್ಲಿ ಹೋಗ್ತದೆ? ಇಲ್ಲಿ 1 ಐತಿ, ಇಲ್ಲಿ 4 ಐತಿ ಅಂದ್ರೆ 61 4ರಲ್ಲೇನ ಬರ್ತೈತಿ ಅಂತ ಗೊತ್ತಾಗ್ತೈತಿ. ಬಟ್ ಸರ್ ಸ್ಕ್ವೇರ್ ನಂಬರ್ 4 ಬರೋದ್ರಲ್ಲಿ 144 ಬರ್ಬೋದು, 64 ಬರ್ಬೋದು. ನಾನು ಕಾಮನ್ ಆಗಿ ಥಿಂಕ್ ಮಾಡಿದ್ರೆ 64 ಅಂತ ತಗೋತೀನಿ. ಬಟ್ ಕಟ್ತಾ ಹೊಡಿತೀನಿ ಅಂದ್ರೆ ಹೊಡೀರಿ. ಸರ್ 61 ಒಂದರಲ್ಲೇ 66 ನೋಡ್ರಿ, 6 6 36 ಅಂದ್ರೆ 360 ಹಾಕಿದ್ದಾರೆ. 61 6 300 ಎಷ್ಟಾಗ್ತೈತಿ? 366 ಆಗ್ತೈತಿ. ಸರ್ 390ರಾಗ 366 ತೆಗೆದ್ರೆ ಇನ್ನ ಎಷ್ಟು ಉಳಿತೈತಿ? 24 ಅಂದ್ರೆ 244 ಉಳಿತೈತಿ. ಸರ್ 240 ಅಂದ್ರೆ 61 4ರಲ್ಲೇ 64ರಲ್ಲೇ 6 4ರಲ್ಲಿ 24 ಅಂದ್ರೆ 240, 1 4ರಲ್ಲಿ 4 ಅಂದ್ರೆ 244 ಆಗ್ತೈತಿ. ಹಂಗಾರೆ 64 4ರಲ್ಲೇ. ಹಂಗಾರೆ x² = 64 ಅಂದ್ರೆ ಇನ್ನು x ವ್ಯಾಲ್ಯೂ ಎಷ್ಟಾಗ್ತೈತಿ? ಸರ್ ಯಾವುದೋ ಒಂದು ಸಂಖ್ಯೆನ ಸ್ಕ್ವೇರ್ ಮಾಡಿದಾಗ 64 ಬರ್ತೈತೆ. ಇದು 64 ಅನ್ನೋದು ಎಷ್ಟರ ಸ್ಕ್ವೇರ್ ಆಗಿರ್ತದೆ ಅಂದ್ರೆ 8ರ ಸ್ಕ್ವೇರ್ ಆಗಿರ್ತದೆ. ಸರ್ ಹಂಗಾರೆ x = 8. ಸರ್ ಹಂಗಾರೆ ಇದ 1 ಪಾರ್ಟ್ ವ್ಯಾಲ್ಯೂ 8. ಸರ್ ಹಂಗಾರೆ ನನಗೆ ಏನ್ ಬೇಕಾಗೈತಿ? ಅವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು. ಚಿಕ್ಕ ಸಂಖ್ಯೆ ಅಂದ್ರೆ 3x. ಹಂಗಾರೆ ನೋಡ್ರಿ ಇವಾಗ x ವ್ಯಾಲ್ಯೂ 8 ಅಂದ್ರೆ ಇನ್ನು 3x ಅಂದ್ರೆ 3 × 8 ಅಂದ್ರೆ ಆನ್ಸರ್ ಎಷ್ಟಾಗ್ತೈತಿ ಹೇಳ್ರಿ? 24 ಆಗ್ತೈತಿ. ಆಪ್ಷನ್ ಯಾವುದು ಅಂತಾರೆ? ಆಪ್ಷನ್ ಎ ಅನ್ನೋದು ಸರಿ ಆಗ್ತದ. ಸರ್ ಇದು ಬಹಳ ಕಷ್ಟ ಆಗ್ತದ, ಟೈಮ್ ವೇಸ್ಟ್ ಆಗ್ತದ ಅಂತ ಅಂದ್ಕೊಂಡ್ರ ಸರ್ ಹೆಂಗ್ ಬಿಡಿಸ್ಬೇಕು? ಸರ್ ಬಹಳ ಸಿಂಪಲ್ ಐತಿ, ಸ್ವಲ್ಪ ಲಕ್ಷ ಕೊಡ್ರಿ ಹೇಳ್ತೀನಿ. ಸರ್ ಏನೈತಿ ಅಂದ್ರೆ 3:7:8 ಅಂತ ಐತಿ. ಸರ್ ವರ್ಗಗಳ ಮೊತ್ತ, ಅವುಗಳ ವರ್ಗಗಳ ಮೊತ್ತ 3 ಸ್ಕ್ವೇರ್ 9, ಸರ್ 7 ಸ್ಕ್ವೇರ್ 49, ಸರ್ 8 ಸ್ಕ್ವೇರ್ 64. ಸರ್ ಎಲ್ಲಾ ಕೂಡ್ಸರಿ ಎಷ್ಟು ಆಕೈತಿ? 122 ಆಕೈತಿ. ಎಷ್ಟು? 122. ಇದೇನು ವರ್ಗಗಳ ಮೊತ್ತ 122 ಅನುಪಾತದಾಗ ಬರತೈತಿ. ಸರ್ ಅದ ಮೊತ್ತ ಎಷ್ಟು ಬರತೈತಿ? 7808 ಬರತೈತಿ. ಬರೀರಿ ಇಷ್ಟು.
ಸರ್ ಹಂಗಾರೆ ನಂಗೆ ಏನ್ ಬೇಕು ಈಗ ಚಿಕ್ಕ ಸಂಖ್ಯೆ ಅಂದ್ರೆ ಎಷ್ಟು ಪಾರ್ಟ್ ಐತಿ 3 ಪಾರ್ಟ್ ಐತಿ ಸರ್ ಈ 3 ಪಾರ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು 3 ಪಾರ್ಟ್ ವ್ಯಾಲ್ಯೂ ಎಷ್ಟು ನೋಡ್ರಿ ಹಂಗಾರೆ ಏನಾಗ್ತೈತಿ ಸರ್ ಇದ್ರಲ್ಲೇ ಕಡ್ತಾ ಹೊಡಿಬೇಕು ಈಗ ಆಲ್ರೆಡಿ ಇಲ್ಲೇ ಹೊಡೆದಿವಿ 122 7864 ಬರ್ತೈತಿ ಅಂತ ಗೊತ್ತಾಯ್ತು ಸರ್ 122 ಎಷ್ಟರಲ್ಲೇ 64 ಸರ್ ಈ 64 ತಂದು ಇಲ್ಲಿ ಇಂಟು ಮಾಡಿದ್ರೆ ಏನಾಗ್ತೈತಿ ರಾಂಗ್ ಆಗ್ತೈತಿ ಸರ್ ಯಾಕೆ ರಾಂಗ್ ಆಗ್ತೈತಿ ಅಂತಂದ್ರ ಸರ್ ಇದು ವರ್ಗಗಳ ಮೊತ್ತ ಐತಿ ವರ್ಗಗಳ ಮೊತ್ತ ನಂಗೆ ಆ ಸಂಖ್ಯೆ ಬೇಕು ಅಂದ್ರೆ ವರ್ಗದಿಂದ ತಕ್ಕೋಬೇಕಲ್ರಿ ಸರ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನ ರೂಟ್ದಿಂದ ಹೊರಗೆ ತಕ್ಕೋಬೇಕು ಸರ್ 64 ಅನ್ನೋದನ್ನ ರೂಟ್ದಿಂದ ಹೊರಗೆ ತೆಗೆದ್ರೆ ಎಷ್ಟು ಆಕೈತಿ 8 ಆಕೈತಿ ಸರ್ ಅದ 8 ಇಂಟು ಮಾಡ್ಕೊಳ್ರಿ 8 ಮೂರ್ಲೆ ಎಷ್ಟು ಅಂತಾರೆ 24 ಆನ್ಸರ್ 24 ಅನ್ನೋದು ಯಾವ ಆಪ್ಷನ್ ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿ ಆಗ್ತೈತಿ ಸರ್ ಎಕ್ಸಾಮ್ನಾಗ ಈ ಬಿಡಿಸ್ತಕ್ಕಂಥ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು ಸರ್ ಕಾನ್ಸೆಪ್ಟ್ ಪ್ಲಸ್ ಲಾಜಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ಲಾಜಿಕ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬರೀ ಲಾಜಿಕ್ ಅಂತ ಅನ್ಕೊಂಡು ಹೋದ್ರೆ ಕೆಲಸ ಆಗಂಗಿಲ್ಲ ಅರ್ಥ ಆಗತ್ತಿಲ್ಲ ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಆಮೇಲೆ ಲಾಜಿಕ್ ಓಕೆ ಸರ್ ಇಂಥ ಟ್ರಿಕ್ಸ್ ಗೊತ್ತಿದ್ದು ಅಂದ್ರೆ ನೀವೇನ್ ಮಾಡ್ಬೋದು ಎಕ್ಸಾಮ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಸರ್ ಅದೇ ರೀತಿ ಏನಪ್ಪಾ ಅಂತಾರೆ ಇನ್ನೊಂದು ವಿಶೇಷತೆ ಏನಂತಾರ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಇದೇ ಬರ್ತಕ್ಕಂಥ ಜೂನ್ 11ನೇ ತಾರೀಕರಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಕತ್ತದ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸರ್ ಈ ತರ ಮ್ಯಾಥ್ಸ್ ಟ್ರಿಕ್ಸ್ ಆಗಿರ್ಬೋದು ರೀಸನಿಂಗ್ ಟ್ರಿಕ್ಸ್ ಆಗಿರ್ಬೋದು ಎಲ್ಲಾ ಎಕ್ಸಾಮ್ ಸ್ಟ್ರಾಟರ್ಜಿ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದು ಕಲಿಬೇಕಾಗಿತ್ತು ಅಂತಾರ ಸರ್ ಬೇಸಿಕ್ ಇಂದ ನಾನು ಏನಾರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಾರ ಈ ಕೆಳಗಿರ್ತಕ್ಕಂಥ ನಂಬರ್ಸ್ಗೆ ನೀವು ಏನ್ ಮಾಡ್ಬೋದು ಅಂತ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಅನ್ನ ನಿಮ್ಮದಾಗಿ ಮಾಡ್ಕೋಬಹುದು ಸರ್ ಇನ್ನೊಂದು ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಅನ್ನ ನೀಡ್ತಕ್ಕಂಥ ಸಂಸ್ಥೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ನೀವು ಸರ್ಚ್ ಮಾಡಿ ನೋಡಬಹುದು ಇನ್ಸ್ಟಾಗ್ರಾಮ್ ಪೇಜ್ ಅದ ಯೂಟ್ಯೂಬ್ ಚಾನಲ್ ಅದ ನೆಕ್ಸ್ಟ್ ಅದೇ ರೀತಿ ನೀವು ನೋಡಿರ್ತೀರಿ ಕ್ಲಾಸ್ ಅನ್ನ ಆಲ್ರೆಡಿ ನೋಡಿರ್ತೀರಿ ಗೊತ್ತಿರ್ತದ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬೇಸಿಕ್ ಇಂದ ಯಾರಿಗಾದ್ರೂ ಬೇಕಾಗಿತ್ತು ಅಂತ ಕೋಚಿಂಗ್ ಸೆಂಟರ್ ಅಡ್ಮಿಷನ್ ಅನ್ನು ತಗೊಳ್ರಿ ಮುಂಬರ್ತಕ್ಕಂಥ ಎಕ್ಸಾಮ್ ಒಳಗೆ ನಿಮ್ದು ಒಂದು ನೌಕರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗೋದು ಓಕೆ ನೋಡ್ರಿ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನೈತಿ ಕ್ವಶನ್ ಅನ್ನ ಓದ್ರಿ ನೀಟಾಗಿ ಏನೈತಿ ಕ್ವಶನ್ ಬರ್ಲಿ ಪಟ್ ಸರಿ ಏನದ ಕ್ವಶನ್ ನೋಡ್ರಿ ಏನೈತಿ ಪ್ರಶ್ನೆ ಅಂತಂದ್ರ ಸರ್ ಗುಪ್ತಾ ಅವರು 12 ಕಾಟುಗಳನ್ನು 12,800ಕ್ಕೆ ಮಾರಾಟ ಮಾಡಿ 4 ಕಾಟುಗಳ ಖರೀದಿ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆದರು ಹಾಗಾದರೆ ಒಂದು ಕಾಟಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳ್ತಾರೆ ಸರ್ ಕಾಟ್ ಅಂತ ಅನ್ನಕತ್ತಾರ ಜಸ್ಟ್ ನೆನಪಿಟ್ಟುಕೊಳ್ರಿ ಸರ್ 12 ಕಾಟುಗಳನ್ನ 12,800ಕ್ಕೆ ಮಾರಾಟ ಮಾಡಿ 4 ಕಾಟುಗಳ ಖರೀದಿ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆದರು ಹಾಗಾದ್ರೆ ಒಂದು ಕಾಟಿನ ಖರೀದಿ ಬೆಲೆ ಕೊಂಡ ಬೆಲೆ ಕೇಳತ್ತಾರ ಸರ್ ಒಂದು ಕಾಟಿನ ಖರೀದಿ ಬೆಲೆ ಕೇಳತ್ತಾರ ಅಂದ್ರ ಫಸ್ಟ್ ವಿಚಾರ ಮಾಡ್ಬೇಕು ಸರ್ ಲಾಭನೂ ಆಗತೈತಿ ಇಷ್ಟು ಮಾರಾತಾರ ಮಾರಿದ ಬೆಲೆನೂ ಕೊಟ್ಟಾರ ಅಂತೇಳಿ ಸರ್ ನೀಟಾಗಿ ಮೊದಲು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ಕೊಳ್ರಿ ಕ್ವಶನ್ ಏನೈತಿ ಅಂತಾರ ನಾವು ಯಾವಾಗ್ಲೂ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾರ ಏನ್ ಹೇಳ್ರಿ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾರ ಏನ್ ಮಾಡ್ತೀವಿ ಸರ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಂದ್ರ ನಾವು ಏನ್ ಮಾಡ್ತೀವಿ ಅಂದ್ರೆ ಮಾರಿದ ಬೆಲೆ ಒಳಗ ಈ ಸೆಲ್ಲಿಂಗ್ ಪ್ರೈಸ್ ಒಳಗ ಕಾಸ್ಟ್ ಪ್ರೈಸ್ ಅನ್ನ ಮೈನಸ್ ಮಾಡ್ತೀವಿ ಏನ್ ಮಾಡ್ತೀವಿ ಸೆಲ್ಲಿಂಗ್ ಪ್ರೈಸ್ ಒಳಗ ಕಾಸ್ಟ್ ಪ್ರೈಸ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಮೈನಸ್ ಮಾಡ್ತೀವಿ ಸರ್ ಹಂಗಾರೆ ವಿಚಾರ ಮಾಡೋನು ಸರ್ ಪ್ರಾಫಿಟ್ ಎಷ್ಟಾಗತೈತಿ ವಿಚಾರ ಮಾಡ್ರಿ 4 ಕಾಟು ಪ್ರಾಫಿಟ್ ಆಗತೈತಿ ಇರ್ಲಿ ಜಸ್ಟ್ ಹಂಗ ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಅದ 12 ಕಾಟುಗಳು ಅಂದ್ರೆ 12 ಕಾಟುಗಳದ ಸೆಲ್ಲಿಂಗ್ ಪ್ರೈಸ್ ಏನೈತಲ್ಲ ಇದ್ರಾಗ ನಾ ಏನ್ ಮಾಡ್ಬೇಕು ಅಂದ್ರ 12 ತರದ್ದು ಕಾಸ್ಟ್ ಪ್ರೈಸ್ ಅನ್ನ ಮೈನಸ್ ಮಾಡ್ಬೇಕು ಹೌದಾ ಸರ್ ನೋಡ್ರಿ 12 ಸೆಲ್ಲಿಂಗ್ ಪ್ರೈಸ್ ಒಳಗ ಅಂದ್ರ 12 ಅವೇನದಾವಲ್ಲ ಕಾಟು ಈ 12 ಕಾಟುಗಳ ಸೆಲ್ಲಿಂಗ್ ಪ್ರೈಸ್ ಏನೈತಲ್ಲ ಇದ್ರಾಗ 12 ಕಾಟುಗಳ ಕಾಸ್ಟ್ ಪ್ರೈಸ್ ಅನ್ನ ಕೊಂಡ ಬೆಲೆಯನ್ನ ಮೈನಸ್ ಮಾಡಿದ್ರೆ ನಂಗೆ ಪ್ರಾಫಿಟ್ ಸಿಗ್ತೈತಿ ಸರ್ ಅದ ಎಷ್ಟು ಪ್ರಾಫಿಟ್ ಐತಿ ಅಂದ್ರೆ 4 ಕಾಟ ಅಂದ್ರೆ 4 ಕೊಂಡ ಬೆಲೆ ಅಂದ್ರೆ 4 ಕಾಟುಗಳದ್ದು ಪ್ರಾಫಿಟ್ ಐತಿ ಅಂದ್ರ ಸರ್ ಇಲ್ಲಿ ವಿಚಾರ ಮಾಡ್ರಿ 12 ಕಾಟುಗಳನ್ನ ಮಾರಿದಾರ 12 ಕಾಟುಗಳ ಬೆಲೆ ಕೊಂಡ ಬೆಲೆಗಳನ್ನ ಮೈನಸ್ ಮಾಡಿದ್ರ ನಂಗೆ 4 ಕಾಟುಗಳ ಕೊಂಡ ಬೆಲೆ ಅಷ್ಟು ಏನಾಗ್ತೈತಿ ಅಂದ್ರೆ ಲಾಭ ಸಿಗ್ತೈತಿ ಇಷ್ಟರ ಕ್ಲಿಯರ್ ಸರ್ ಇದನ್ನ ಸಾಲ್ವ್ ಮಾಡ್ಕೊಂಡ್ವಿ ಅಂದ್ರೆ ಏನಾಗ್ತೈತಿ ಸರ್ ಕಾಸ್ಟ್ ಪ್ರೈಸ್ ಒಂದ್ ಕಡೆ ಮಾಡ್ಕೋಬೇಕು ಸರ್ ಈ ಕಾಸ್ಟ್ ಪ್ರೈಸ್ ಮೈನಸ್ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ ಪ್ಲಸ್ ಆಗ್ತೈತಿ ಸರ್ ಹಂಗಾರೆ ಈ 4 ಪ್ಲಸ್ 12 ಅಂದ್ರೆ ಎಷ್ಟು ಆಗ್ತೈತಿ 16 ಕಾಸ್ಟ್ ಪ್ರೈಸ್ ಆಗ್ತೈತಿ ಈಕ್ವಲ್ ಟು 12 ಸೆಲ್ಲಿಂಗ್ ಪ್ರೈಸ್ ಸರ್ ಹಂಗಾರೆ ಈ 12 ಕಾಟುಗಳ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 12 ಕಾಟುಗಳ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಅಂದ್ರ 12,800 ಐತಿ ಜಸ್ಟ್ ಇದನ್ನ ಇಲ್ಲೇ ಫಿಲ್ ಮಾಡ್ತೀನಿ 12,800 ಅಂತ
ಸರಿ, ಈಗ ನನಗೇನು ಬೇಕು, ಒಂದ್ರದ್ದು ಕಾಸ್ಟ್ ಪ್ರೈಸ್ ಬೇಕಾದ್ರೆ ಇದು ಈ ಕಡೆ ಬಂದ್ರೆ ಏನಾಗ್ತೈತಿ, ಡಿವೈಡ್ ಆಗ್ತೈತಿ. ಹಾಗಾದ್ರೆ ಒಂದ್ರದ್ದು ಕಾಸ್ಟ್ ಪ್ರೈಸ್ ಬೇಕು ಅಂತ ನೋಡ್ರಿ, ಜಸ್ಟ್ ಈ 16 ಈ ಕಡೆ ಬಂದ್ರೆ ಏನಾಗ್ತೈತಿ, ಡಿವೈಡ್ ಆಗ್ತೈತಿ. ಸರ್ 12,800 ಡಿವೈಡೆಡ್ ಬೈ 16. ಸರ್ 16 ಒಂದರಲ್ಲೇ 16 8ರಲ್ಲಿ 128 2 0 ಅಂತಾರ. ಸರ್ ಒಂದು ಕಾಟ್ನ ಬೆಲೆ ಎಷ್ಟು ಅಂತಾರ, 800 ರೂಪಾಯಿ ಅಂತ ಹೇಳ್ಬೋದು. ಸರ್ ಆಪ್ಷನ್ ಯಾವ್ದು ಅಂತಾರ, ಆಪ್ಷನ್ ಬಿ ಅನ್ನೋದು ಸರಿ ಆಗ್ತದೆ. ಸರ್ ಇದು ಕನ್ಫ್ಯೂಸ್ ಆಗ್ತದ, ಭಾಳ ಲೇಟ್ ಆಗ್ತದ. ಸರ್ ಕಾನ್ಸೆಪ್ಟ್ ಕ್ಲಿಯರ್ ಆಗೈತಿ, ನಂಗೆ ಲಾಜಿಕ್ ಬೇಕು ಅಂದ್ರೆ ವಿಚಾರ ಮಾಡ್ರಿ. ಸರ್ ಈಗ ನಾರ್ಮಲ್ ಆಗಿ ವಿಚಾರ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಏನದಾವ ಅಂತಾರೆ ಜಸ್ಟ್ ವಿಚಾರ ಮಾಡ್ರಿ. ಇಲ್ಲಿ 3 ಪೆನ್ ಅದ. ಎಷ್ಟು ಪೆನ್ ಅದಾವ, 3 ಪೆನ್ ಅದ. ಈಗ ನಾ ಹೇಳ್ತೀನಿ ಏನಂತಂದ್ರ, ನಾ ಈ 2 ಪೆನ್ಗಳನ್ನ ಮಾರಾತೀನಿ. ಸರ್ ಏನು, 2 ಪೆನ್ಗಳನ್ನ ಮಾರಾತೀನಿ. 2 ಪೆನ್ಗಳನ್ನ ಮಾರಾತೀನಿ ಎಷ್ಟಕ್ಕೆ, ಇಷ್ಟಕ್ಕೆ ಅಂತೇಳಿ ಒಂದಿಷ್ಟು ರೊಕ್ಕ ಅಂತೇಳಿ ತಿಳ್ಕೊಳ್ರಿ. ಈ 2 ಪೆನ್ನನ್ನ ಇಷ್ಟಕ್ಕೆ ಮಾರಾತೀನಿ, ಎಷ್ಟು, 12,800 ರೂಪಾಯಿಗೆ. ನನಗೇನಾಗತೈತಿ, 4 ಅಂದ್ರೆ ಒಂದು ಪೆನ್ನಿನಷ್ಟು ಒಂದು ಪೆನ್ನಿನ ಕೊಂಡ ಬೆಲೆ ಏನಾಗತೈತಿ, ಲಾಭ ಆಗತೈತಿ. ಹೌದಾ ಸರ್? ಹಂಗಾರೆ ಇಲ್ಲಿ ನಾನು ಎಷ್ಟು ಪೆನ್ನನ್ನು ಮಾರಾತೀನಿ, 2 ಪೆನ್ ಮಾರಾತೀನಿ, ನಂಗೆ 1 ಪೆನ್ ಲಾಭ ಆಗತೈತಿ. ಸರಿ, 2 ಪೆನ್ ಮಾರಾತೀನಿ, ಒಂದು ಲಾಭ ಆಗತೈತಿ. ಟೋಟಲ್ ಇವೆಲ್ಲ ನಾನು ತಂದಿದ್ದು 3 ಪೆನ್, 3 ಪೆನ್. ಸರ್ ಹಂಗಾರೆ ಇಲ್ಲಿ ಏನಾಗ್ತೈತಿ, ಇಷ್ಟ ತಿಳ್ಕೊಳ್ರಿ. 12 ಕಾಟುಗಳನ್ನ ಮಾರಾತೀನಿ, 4 ಕಾಟುಗಳನ್ನ ಲಾಭ ಆಗತೈತಿ ಅಂದ್ರೆ ನಾನು ತಂದಿದ್ದು ಎಷ್ಟು ಪೆನ್, ಸರ್ ಟೋಟಲ್ 16 ಕಾಟನ್ನ ತಂದಿದ್ದೀನಿ. ಎಷ್ಟು, 16. ಸರ್ ಈಗ ಇಷ್ಟ ವಿಚಾರ ಮಾಡ್ರಿ, 12 ಕಾಟುಗಳನ್ನ 12,800 ಮಾರಾತೀನಿ ಅಂದ್ರ 12 ಪೆನ್ಗಳನ್ನ 12 ಕಾಟುಗಳನ್ನ 12,800 ಮಾರಾತೀನಿ ಅಂತಂದ್ರ, ಸರ್ ಅಲ್ಲಿ 4 ಕಾಟು ಲಾಭ ಆಗಕತ್ತವ. ಎಕ್ಸ್ಟ್ರಾ ಉಳಿದಲ್ಲ, ಆ ಕಡೆ ಎಕ್ಸ್ಟ್ರಾ ಉಳಿದಲ್ರಿ. ಅದ್ರ ಬೆಲೆ 4 ಎಷ್ಟೈತಿ ಗೊತ್ತಿಲ್ಲ, ಬಟ್ 12 ಕಾಟುಗಳನ್ನ ಅಥವಾ 12 ಪೆನ್ಗಳನ್ನ 12,800 ಮಾರಾತೀನಿ ಅಂತಂದ್ರ ನನಗಲ್ಲಿ 4 ಪೆನ್ ಲಾಭ ಆಗತ್ತವ ಅಂತ ಅನ್ಕೊಂಡ್ರ ವಿಚಾರ ಮಾಡ್ರಿ. ನಾನು ಟೋಟಲಿ ಎಲ್ಲಾನು 16 ಕಾಟುಗಳನ್ನ ಎಷ್ಟಕ್ಕೆ ತಂದಿರಬಹುದು, ಅದ 12,800 ರೂಪಾಯಿಗಲ್ಲ. ಸಿಂಪಲ್. ಸರ್ ನೋಡ್ರಿ, ಈ 12,800 ರೂಪಾಯಿಗೆ ಅಂದ್ರೆ ಉಳಿದಿದ್ದೆಲ್ಲ ಏನಾಗತ್ತವು, ಎಕ್ಸ್ಟ್ರಾ ಇದ್ದಿದ್ದು ಲಾಭ ಆಗತ್ತವು. ಈ 12 ಏನು ಮಾರಾತೀನಿ ಇಷ್ಟಕ್ಕ, ಬಟ್ 16 ತಂದಿದ್ದು ಇಷ್ಟಕ್ಕ, ನೆನಪಿಟ್ಕೊಳ್ರಿ. ಈಗ ಇದ್ರಲ್ಲಿ ಡೈರೆಕ್ಟ್ ಕಟ್ತಾ ಹೊಡೆದ್ರೆ 16 ಒಂದ್ರಲ್ಲೇ 16 8ರಲ್ಲಿ 2 0. ಸರ್ ಆನ್ಸರ್ ಏನಾಗ್ತೈತಿ, ಡೈರೆಕ್ಟ್ 800 ಆಗ್ತೈತಿ. ಸರ್ ಏನಾರ ಈ ಪ್ಯಾಟರ್ನ್ ಎಕ್ಸಾಮ್ನ ಕ್ವಶನ್ ಬಂದ್ರ ಏನು ಮಾಡಂಗಿಲ್ಲ, ಅದ 16 ಅಂದ್ರೆ ಇದು ಯಾಕೆ ಕೂಡಿಸ್ಕೊಂಡ್ವಿ ಅನ್ನೋ ಕಾನ್ಸೆಪ್ಟ್ ನಿಮಗೆ ಏನಾರ ಬೇಸಿಕ್ ಕಾನ್ಸೆಪ್ಟ್ ಕಲಿಯುವಾಗ ಇದೆಲ್ಲಾನು ಕಲಿತಿರ್ತೀವಿ. ಸರ್ ಕಟ್ತಾ ಹೊಡೆದ್ರೆ ಆನ್ಸರ್ ಬಂದ್ಬಿಡ್ತೈತಿ. ಓಕೆ, ಮುಗ್ದ ಹೋತು. ಸರ್ ಇದು ಎಕ್ಸಾಮ್ನಾಗ ಉಳಿಸ್ತಕ್ಕಂಥ ಟೈಮು, ಲಾಜಿಕ್, ಟ್ರಿಕ್ ಕಲಿಬೇಕು. ಕಲ್ತ್ರೆ ಎಕ್ಸಾಮ್ ಪಾಸ್ ಆಗ್ತೈತಿ. ಸರ್ ನೀಟಾಗಿ ಎಲ್ಲರೂ ಹಿಂಗ ಬಿಡಿಸಿದ್ರೆ ಅದೇ ಟೈಮ್ ಅದೇ ವೇಸ್ಟ್ ಆಗುತ್ತೆ. ಸರ್ ಇಷ್ಟು ಬಿಡಿಸಿದ್ರೆ ಅಂತಾರೆ, ಅದ ಒಂದು 10 ಸೆಕೆಂಡ್ 5 ಸೆಕೆಂಡ್ ನಾವು ಎಕ್ಸಾಮ್ನಾಗ ಏನು ಮಾಡ್ಬೋದು, ಟೈಮನ್ನು ಉಳಿಸ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ರಿ. ಸರ್ ಏನದ ಪ್ರಶ್ನೆ ಓದ್ಕೊಳ್ರಿ ಫಾಸ್ಟ್ ಆಗಿ. ಸರ್ ಮಿಕ್ಸರ್ ಅಂಡ್ ಅಲಿಗೇಷನ್ ನೀವು ಯಾವುದೇ ಟಾಪಿಕ್, ಯಾವುದೇ ಎಕ್ಸಾಮ್ ಬರೋದ್ರೂ ಕೂಡ ಎಕ್ಸಾಮ್ ಒಳಗೆ ಬರ್ತಕ್ಕಂಥ ಕ್ವಶನ್ ಯಾವುದು ಅಂತಾರ, ಮಿಕ್ಸರ್ ಅಂಡ್ ಅಲಿಗೇಷನ್ ಅಂತೇಳಿ. ಓಕೆ, ಮಿಶ್ರಣ ಅಂತೇಳಿ ಕರಿತೀವಿ. ಓದ್ರಿ ಫಾಸ್ಟ್ ಆಗಿ ಕ್ವಶನ್ಸ್ ಅನ್ನ ಏನದ ಅಂತೇಳಿ. ಓಕೆ, ಓದಿದ್ರಿ ಅಂತ ಅನ್ಕೋತೀನಿ. ನೋಡ್ರಿ ಕ್ವಶನ್ ಏನೈತಿ, ಮಿಶ್ರಣ ಎ ನಲ್ಲಿ ತಾಮ್ರ ಮತ್ತು ತಗಡುಗಳ ಅನುಪಾತ 1:2 ಆಗಿದೆ. ಮಿಶ್ರಣ ಬಿ ನಲ್ಲಿ ತಾಮ್ರ ಮತ್ತು ತಗಡುಗಳ ಅನುಪಾತ 1:3 ಆಗಿದೆ. ಎ ಮತ್ತು ಬಿ ಮಿಶ್ರಣಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿದರೆ ಹೊಸ ಮಿಶ್ರಣದ ಸಿ ಯಲ್ಲಿ ತಾಮ್ರ ಮತ್ತು ತಗಡುಗಳ ಅನುಪಾತ ಎಷ್ಟು ಅಂತೇಳಿ ಕೇಳ್ತಾರೆ. ಸರ್ ಬಹಳ ಸಿಂಪಲ್, ಅರ್ಥ ಮಾಡ್ಕೊಳ್ರಿ. ಇದೊಂದು ಕ್ಯಾನ್ ಐತೆ ಅನ್ಕೊಳ್ರಿ, ಇಲ್ಲೊಂದು ಕ್ಯಾನ್ ಐತೆ ಅಂತ ಅನ್ಕೊಳ್ರಿ. ಸರ್ ಇದು ಎ ಕ್ಯಾನ್, ಇದು ಬಿ ಕ್ಯಾನ್. ಇದನ್ನೇನ್ ಮಾಡತ್ತಾರ ಅಂದ್ರೆ ಇವೆರಡೂ ಸೇರಿ ಇನ್ನೊಂದು ಕ್ಯಾನ್ ಒಳಗೆ ಹಾಕತ್ತಾರ. ಇದು ಏನಂದ್ರೆ ಸಿ ಕ್ಯಾನ್. ಸರ್ ಇದ್ರಾಗ ಏನೈತಿ ಅಂತಾರ, ಯಾವುದು ಕಾಪರ್ ಮತ್ತು ಟಿನ್. ನೋಡ್ರಿ ಏನೈತಿ ಅಂತಾರ, ತಾಮ್ರ ಮತ್ತು ತಗಡು, ಕಾಪರ್ ಮತ್ತು ಟಿನ್. ಇಲ್ಲಿ ಕಾಪರ್ ಮತ್ತು ಟಿನ್, ಇದು ಕಾಪರ್ ಮತ್ತು ಈಗ ಏನನ್ನತ್ತಾರ ಅಂತಂದ್ರ, ಸರ್ ಇದೇನೈತಿ ಅಂದ್ರೆ 1:2 ಐತೆ ಅಂತ, ಇದ್ರೊಳಗೆ ಏನೈತಾರ 1:2 ಐತೆ ಅಂತ, ಸಾರಿ 1:3 ಐತೆ ಅಂತ. ಈಗ ಇವು ಎರಡೂ ಇದ್ರೊಳಗೆ ಹಾಕತ್ತಾರ, ಬಟ್ ಅದು ಏನಂತಾರ ಸಮನಾದ. ಅಂದ್ರೆ ಇದ್ರ ಅರ್ಥ ಇದು ಎರಡು ತರದ್ದು ಕೆಪಾಸಿಟಿ ಏನೈತಿ, ಸೇಮ್ ಐತಿ. ಎರಡು ತರದ್ದು ಕೆಪಾಸಿಟಿ ಏನೈತಿ, ಸೇಮ್ ಐತಿ. ಅಣ್ಣ ಸರ್ ಹಂಗಾರೆ ಈಗ ವಿಚಾರ ಮಾಡ್ರಿ, ಇವೆರಡೂ ಹಾಕಿದ್ರೆ ಏನಾಗ್ತೈತಿ ಅಂತ ನೋಡ್ಬೇಕಾದ್ರ ಸ್ವಲ್ಪ ಲಕ್ಷ ಕೊಡ್ರಿ. ಸರ್ ಏನ್ ಲಪಡ ಆಗ್ತೈತಿ ಇದ್ರಾಗ, ನೀಟಾಗಿ ನೋಡ್ಕೊಳ್ರಿ, ಏನ್ ಲಪಡ ಆಗ್ತದ. ಸರ್ ಇಷ್ಟ ಐತೆ, ಇದು ಏನ್ ಐತೆ ಅಂತ ಗೊತ್ತಾಗೈತಲ್ಲ ಇಷ್ಟು. ಓಕೆ, ಈಗ ಬರ್ರಿ. ಸರಿ ಏನ ಇಲ್ಲಿ ಅರ್ಥ ಮಾಡ್ಕೊಳ್ರಿ.
ಸರಿ, ಈಗ ಒಂದು ತಿಳ್ಕೊಳ್ರಿ. ಫಸ್ಟು ಕಾಪರ್ ಮತ್ತು ಟಿ ಇಲ್ಲಿ ಬರಿತೀನಿ. ಈಗ ಏನಂದ್ರೆ ಅನುಪಾತ ಎಷ್ಟೈತಿ? 1:2 ಐತಿ. ಬರಿತೀನಿ 1:2. ಸರಿ, ಇದು ಎಷ್ಟೈತಿ? ಇನ್ನೊಂದು, ಇದು ಎ, ಇದು ಇನ್ನೊಂದು ಬಿ ಇದು. ಸರಿ, ಇದ್ರಾಗ ಎಷ್ಟೈತಿ? 1:3 ಐತಿ. ಸರಿ, ಇವು ಎರಡು ಥರದ್ದು ಕೆಪಾಸಿಟಿ ಸೇಮ್ ಅನ್ನೋ ಹೌದಿಲ್ಲ ಅವರು? ಎರಡು ಥರದ್ದು ಕೆಪಾಸಿಟಿ ಸೇಮ್ ಅದ ನೋಡ್ರಿ. ಇದು 1 ಲೀಟರ್, ಇದು 2 ಲೀಟರ್ ಅಂದ್ರೆ ಟೋಟಲ್ ಎಷ್ಟಾಗತೈತಿ? 3 ಲೀಟರ್ ಆಗತೈತಿ. ಸರಿ, ಇದು 1 ಲೀಟರ್, ಇದು 3 ಲೀಟರ್ ಅಂದ್ರೆ ಇದು ಎಷ್ಟಾಗತೈತಿ? ಟೋಟಲ್ 4 ಲೀಟರ್ ಆಗತೈತಿ. ಬಟ್ ಅವ್ರು ಏನನ್ನತ್ತಾರ? ಎರಡು ಥರದ್ದು ಕೆಪಾಸಿಟಿ ಸೇಮ್, ಎರಡು ಸಮನಾದ ಅಂದ್ರೆ ಎರಡು ಈಕ್ವಲ್ ತಗೋಬೇಕು ಅಂತ ಅನ್ನತ್ತಾರ. ಅದಕ್ಕೆ ಏನ್ ಮಾಡ್ಬೇಕಂದ್ರ, ಸರಿ ಇವೆರಡು ಸೇಮ್ ಮಾಡ್ಕೋಬೇಕು. ಸರಿ, ಇವೆರಡು ಸೇಮ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಾದ್ರೆ ಈ 4 ಇದಕ್ಕೆ ಇಂಟು ಮಾಡಬೇಕು. ಸರಿ, ಈ 3 ಇದಕ್ಕೆ ಇಂಟು ಮಾಡ್ಬೇಕು. ಇಲ್ಲ ನೀವು ಎಲ್ ಸೇಮ್ ತಕ್ಕೋತೀನಿ ಅಂದ್ರೂ ತಕ್ಕೋಬಹುದು. ಸರ್, ಹಾಗಾದ್ರೆ 3 4 ಎಷ್ಟು? 12. ಸರ್, 4 3 ಎಷ್ಟು? 12. ಈಗ ಸೇಮ್ ಆದ್ವಾ? ಸೇಮ್ ಆಗ್ತಾವ, ಆಟೋಮೆಟಿಕ್ ಸೇಮ್ ಆಗ್ತಾವ. ಇದನ್ನೇ ನಾನು ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಸೇಮ್ ಆಗ್ತಾವ ಆಟೋಮೆಟಿಕ್. ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಇಂಟು ಮಾಡಿದೆ? 4. ಇದ 4 ಈಚೆ ಕಡೆ ಇಂಟು ಮಾಡ್ಕೋಬೇಕು. ಸರಿ, ಇಲ್ಲಿ ಎಷ್ಟು ಇಂಟು ಮಾಡಿದೆ? 3. ಇದ 3 ಇಲ್ಲಿ ಈಚೆ ಕಡೆ ಮತ್ತು ಈಚೆ ಕಡೆ ಇಂಟು ಮಾಡ್ಕೋಬೇಕು. ಡನ್ನ. ಸರಿ, ಇಷ್ಟು ಮಾಡಿದ್ನಂದ್ರೆ ಇದ್ರದ್ದು ಅವಶ್ಯಕತೆ ನನಗಿನ್ನು ಇಲ್ಲ. ಈಗ ಸರಿ, ಏನ್ ಮಾಡ್ಬೇಕು? ಮುಂದಿನ ಲಪ್ಡ ನೋಡ್ರಿ, ಸ್ವಲ್ಪ ಚೆಕ್ ಮಾಡ್ಕೊಳ್ರಿ. ಬಹಳ ಚಂದ ಐತಿ ಕ್ವಶನ್, ಬಹಳ ಚಂದ ಐತಿ. ಸರ್, 1 × 4 ಅಂದ್ರೆ ಎಷ್ಟು? 4. ಸರ್, 1 × 4 ಅಂದ್ರೆ ಎಷ್ಟು? 4. ಸರ್, 1 × 3 ಅಂದ್ರೆ ಎಷ್ಟು? 3. ಸರ್, 2 × 4 ಅಂದ್ರೆ ಎಷ್ಟು? 8. ಸರ್, 3 × 3 ಅಂದ್ರೆ ಎಷ್ಟು? 9. ಸರ್, ಈಗ ಎರಡೂ ಸೇರಿ ಎಷ್ಟು ಆಗ್ತಾವ ನೋಡ್ರಿ. ಇವೆರಡು ಇನ್ನು ಒಂದತ್ರಾಗ ಹಾಕ್ಬೇಕಲ್ಲ. ಇದು ಎ, ಇದು ಬಿ. ಈಗ ಏನ್ ಮಾಡ್ಬೇಕು? ಸೀದಾಗ ಹಾಕ್ಬೇಕು. ಸರ್, 4 3 ಕೂಡಿಸಿದ್ರೆ ಎಷ್ಟು? 7. ಸರ್, 8 9 ಕೂಡಿಸಿದ್ರೆ ಎಷ್ಟು? 17. ಹಾಗಾದ್ರೆ 7:17 ಅನ್ನೋದು ಯಾವ ಆಪ್ಷನ್ ಆಗೈತಿ? 7:17 ಅನ್ನೋದು ಆಪ್ಷನ್ ಬಿ ಒಳಗೈತಿ. ಸರ್, ಈ ಕ್ವಶನ್ಗೆ ಇದು ಆನ್ಸರ್ ಆಗಿರ್ತೀವಿ. ಓಕೆ ಸರ್, CGL ಲೆವೆಲ್ ಕ್ವಶನ್ಸ್ ಅದಾವ. ಆರಾಮ್ಸೆ CGL, SSCGD, ಸರ್ NTPC, RRB ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ತಾವ ಪ್ರಶ್ನೆ. ಓಕೆ ಸರ್, ಇದ ಎಕ್ಸಾಮ್ ಅಂತಲ್ಲ, ನೀವು ಕ್ವಶನ್ ಪೇಪರ್ ಅನ್ನ ನೋಡಿ ಆಮೇಲೆ ಹೇಳ್ರಿ ನನಗೆ, ಈಗ ಬೇಡ. ಓಕೆ, ನಾವ್ ಏನೇ ಇದ್ರು ಡೂಪ್ಲಿಕೇಟ್ ಕ್ವಶನ್ ಬೇಡ, ಕ್ವಶನ್ ಪೇಪರ್ ಜೊತೆಗೆ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋದು. ಅಂದಾಗ ನಮ್ಗೆ ಏನಾಗ್ತೈತಿ? ಎಕ್ಸಾಮ್ನಾಗ ಏನ್ ಬರ್ತಾವ ಏನಿಲ್ಲ ಅಂತೇಳಿ ಒಂದು ಐಡಿಯಾ ಬರ್ತೈತಿ. ಓಕೆ, ಕ್ವಶನ್ ಓದ್ಕೊಡ್ರಿ ಚಂದಂಗೆ, ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಕ್ವಶನ್ ಓದ್ಕೊಡ್ರಿ ಚಂದಂಗೆ, ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಸರ್, ಏನದ ಪ್ರಶ್ನೆ? ಓದ್ಕೊಡ್ರಿ, ನೀಟಾಗಿ ಓದ್ಕೊಡ್ರಿ. ಕ್ವಶನ್ ಓದೋದು ಭಾಳ ಇಂಪಾರ್ಟೆಂಟ್. ಸರ್, ಕ್ವಶನ್ ಓದ್ತಾ ಅರ್ಧ ಕ್ಯಾಲ್ಕುಲೇಷನ್ ಮುಗಿದಿರ್ಬೇಕು ಅಷ್ಟೇ. ಓಕೆ ಸರ್, ನೋಡ್ರಿ, ಒಂದು ಹಣದ ಮೊತ್ತವು ವಾರ್ಷಿಕ ಚಕ್ರ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ 12,100 ಹಾಗೂ 3 ವರ್ಷಗಳಲ್ಲಿ 13,310 ಆಗುತ್ತದೆ. ಬಡ್ಡಿ ದರವನ್ನು ಕಂಡುಹಿಡಿದಿ ಅಂತ ಕೇಳ್ತಾರೆ. ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದಿ ಅಂತ ಅನ್ನತ್ತಾರೆ. ಸರ್, ಈ ತರ ಇದ್ದಾಗ ವಿಚಾರ ಮಾಡ್ರಿ, ಕ್ವಶನ್ ಏನೈತಿ? 2 ವರ್ಷದಲ್ಲಿ ಇಷ್ಟಾಗತೈತಿ ಅಂತ. ಎಷ್ಟು? 2 ವರ್ಷಗಳಲ್ಲಿ ಎಷ್ಟಾಗತೈತಿ? 12,100 ರೂಪಾಯಿ ಆಗತೈತಿ. ಸರ್, ಇದ ಮೊತ್ತ 3 ವರ್ಷ ಆದ್ಮೇಲೆ, ಸರ್ 3 ವರ್ಷ ಆದ ನಂತರ ಎಷ್ಟಾಗತ್ತದ? 13,310 ಆಗತ್ತದ. 13,310. ಸರ್, ಹಂಗಾರೆ ನನಗ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಅಂತ ಕೇಳಕತ್ತ. ಸರ್, ಈ ತರ ಇದ್ದಾಗ ಡೈರೆಕ್ಟ್ ಚಕ್ರ ಬಡ್ಡಿ ಒಳಗ ನಿಮಗೆ ಡೈರೆಕ್ಟ್ ಲಾಜಿಕ್ ಹೇಳ್ತೀನಿ. ಟ್ರಿಕ್ ಏನದ ಸರ್? ಸರ್, ಏನು ಟ್ರಿಕ್ ಐತಿ ಅಂತಾರ ವಿಚಾರ ಮಾಡ್ರಿ. ಸರಿ, 2 ವರ್ಷದಿಂದ 3 ವರ್ಷ ತನಕ ಎಷ್ಟು ವರ್ಷ ಗ್ಯಾಪ್ ಐತಿ? 1 ವರ್ಷ ಗ್ಯಾಪ್ ಐತಾರೆ. ಏನು ಫರ್ಕ್ ಬೀಳಂಗಿಲ್ಲ. ಡೈರೆಕ್ಟ್ ಡಿಫ್ರೆನ್ಸ್ ತೆಗೆದು ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗೈತಿ ಚೆಕ್ ಮಾಡ್ಕೊಡ್ರಿ. ಸರಿ, ಏನಾರ ಇಲ್ಲಿ 2 ವರ್ಷ ಇದ್ರೆ ಇದ್ರದ್ದು ರೂಟ್ ತೆಗೀರಿ. ಸರ್, 3 ವರ್ಷ ಇದ್ರೆ ಇದ್ರದ್ದು ಕ್ಯೂಬ್ ರೂಟ್ ತೆಗೀರಿ. ಓಕೆ, ಅವು ಬಂದಾಗ ನಾನು ಮತ್ತೆ ಹೇಳ್ತೇನೆ ಅದ್ರ ಬಗ್ಗೆ. ಸರಿ, ಇಲ್ಲಿ 1 ವರ್ಷ ಗ್ಯಾಪ್ ಐತಿ ಅಂತಾರೆ ಜಸ್ಟ್. ಸರ್, ಇಷ್ಟು ಇದ್ದಿದ್ದು ಇಷ್ಟ ಆಗತೈತಿ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗತೈತಿ? ಎಷ್ಟು ಹೆಚ್ಚಿಗೆ ಆಗತೈತಿ? ಸರ್, ನೋಡ್ರಿ, ಹಂಗಾರ 100 ಇದ್ದಿದ್ದು ಇಲ್ಲ ಜಸ್ಟ್ ಇಲ್ಲೇ ಕಡ್ತಾ ಹೊಡಿತೀನಿ ಅಂದ್ರೆ ಈ ಜೀರೋ ಒಂದ್ಸಲ ಕ್ಯಾನ್ಸಲ್ ಮಾಡ್ರಿ. ಸರ್, 1210 ಇದ್ದಿದ್ದು 1331 ಆಗತೈತಿ ಅಂದ್ರೆ ಈ ಕಡೆ 90, ಆ ಕಡೆ 30 ಅಂದ್ರೆ 121 ಹೆಚ್ಚಿಗೆ ಆಗತೈತಿ. ಎಷ್ಟು? 121 ಹೆಚ್ಚಿಗೆ ಆಗತೈತಿ. ಸರ್, ಅದು ಈ ರೊಕ್ಕಕ್ಕೆ ಇಟ್ಟು ಹೆಚ್ಚಿಗೆ ಆಗತೈತಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗೈತಿ ಅಂತ ಅಂದ್ಕೊಂಡ್ರೆ ಸರ್ ವಿಚಾರ ಮಾಡ್ರಿ. ಈ 1210 ರೂಪಾಯಿಗೆ ಸರ್ ಎಷ್ಟು ಜಾಸ್ತಿ ಆಗತೈತಿ ಅನ್ನೋದನ್ನ ಮ್ಯಾಲೆ ನೆತ್ತಿ ಮೇಲೆ ಬರೀರಿ. 121 ಅಂತೇಳಿ. ಸರ್, ಶೇಕಡಾ ಬೇಕಾ? ಇಂಟು 100 ಮಾಡ್ರಿ. ಸರ್, ಮುಗ್ದ ಹೊತ್ತು ಈ ಜೀರೋ ಕ್ಯಾನ್ಸಲ್, ಈ 121 ಕ್ಯಾನ್ಸಲ್, ಉಳಿದಿದ್ದು ಎಷ್ಟು ಅಂದ್ರೆ 10%. ಸರ್, ಇದರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ನಮ್ಮ ಕ್ವಶನ್ ಆನ್ಸರ್ ಆಗಿರ್ತೈತಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಏನ್ ಮಾಡ್ಕೋಬಹುದು ಅಂದ್ರೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬರ್ರಿ. ಎಸ್ ಸರ್, ಏನದ ಮುಂದಿನ ಪ್ರಶ್ನೆ ನೋಡೋಣ. ಫಾಸ್ಟ್ ಆಗಿ ಓದ್ಕೊಳ್ರಿ ಪ್ರಶ್ನೆ ಏನದ ಅಂತ. ಎಸ್ ಸರ್, ಟೈಮ್ ಅಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸರ್, ನೋಡ್ರಿ, ಕ್ವಶನ್ ಟಫ್ ಅಂತ ಅನಿಸ್ತಿರ್ಬೋದು, ಬಟ್ ಈಸಿ ಮಾಡಿ ಕೊಡೋ ಕೆಲಸ ನಂದು. ಓಕೆ, ಏನೈತಿ ಕಾನ್ಸೆಪ್ಟ್, ಹೆಂಗ್ ಬಿಡಿಸೋದಂತೆ. ಈ ತರ ಪ್ರಶ್ನೆಗಳನ್ನ ಆಲ್ಮೋಸ್ಟ್ ನಾನು ಸಿಂಗಾಡಿ ಸರ್ ಮ್ಯಾಥ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ. ಆ ಚಾನಲ್ ಒಳಗೆ ಬಹಳಷ್ಟು ಕ್ವಶನ್ಸ್ ಅನ್ನ ಬಿಡಿಸಿದ್ದೀನಿ, ಬಹಳಷ್ಟು ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ದೀನಿ. ಯುಟಿಲೈಸ್ ಮಾಡ್ಕೊಡ್ರಿ ಅಂತವೆಲ್ಲಾನು. ಏನು ಫೀಸ್ ಇರೋದಿಲ್ಲ, ಏನಿರೋದಿಲ್ಲ.
ಒಳಗೆ ಇರ್ತಾವ, ನೋಡ್ಕೋಬಹುದು ಕ್ಲಾಸನ್ನು. ಸಿಂಗಾಡಿ ಸರ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಅಂತ ಮ್ಯಾಥ್ಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅಂದ್ರೆ ಯೂಟ್ಯೂಬ್ ಒಳಗೆ ಒಂದು ಚಾನಲ್ ಬರ್ತದ. ಆ ಚಾನಲ್ ಒಳಗೆ ಆಲ್ಮೋಸ್ಟ್ ಪ್ಲೇ ಲಿಸ್ಟ್ ಒಳಗೆ ಭಾಳಷ್ಟು ವಿಡಿಯೋಸ್ ಅದಾವ. ಓಕೆ, ನೋಡ್ಕೊಳ್ರಿ. ನೋಡ್ರಿ ಏನೈತಿ, ಎ ಮತ್ತು ಬಿ ಒಂದು ನಿರ್ದಿಷ್ಟ ಕೆಲಸವನ್ನು ಕ್ರಮವಾಗಿ 18 ದಿನಗಳು ಮತ್ತು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು 5 ದಿನಗಳು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಉಳಿದ ಕೆಲಸವನ್ನು ಸಿ ಒಬ್ಬನೇ 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಎ ಮತ್ತು ಸಿ ಒಟ್ಟಿಗೆ ಅದೇ ಕೆಲಸದ 5/6 ಭಾಗವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತೇಳಿ ಪ್ರಶ್ನೆ ಅದ. ಸರ್ ನೋಡ್ರಿ, ಕ್ವಶನ್ ದೊಡ್ಡದೈತಿ ಅಂತೇಳಿ ತಲೆ ಕೆಡ್ಸ್ಕೊಬೇಡ್ರಿ, ಹೇಳ್ತೀನಿ ಫಸ್ಟ್. ಸರ್ ಮೊದಲು ಏನ್ ಮಾಡ್ಬೇಕು? ಸರ್ ಎ ಒಬ್ಬ ಕೆಲಸ ಮಾಡಿದ್ರೆ ಎಷ್ಟು ದಿನ? ಎ ಒಬ್ಬ ಕೆಲಸ ಮಾಡಿದ್ರೆ 18 ದಿನ. ಸರ್ ಅದೇ ಕೆಲಸ ಏನಾರ ಬಿ ಒಬ್ಬ ಮಾಡಿದಂದ್ರೆ ಅವ ಎಷ್ಟು ದಿನ ಅಂತಾರ? 30 ದಿನ. ಸರ್ ಈಗ ಮೊದಲು ಟೋಟಲ್ ವರ್ಕ್ ಅನ್ನು ಹಿಡ್ಕೋಬೇಕಾದ್ರೆ ನಾವು ಎರಡು ತುರ್ದು ಏನ್ ಮಾಡ್ತೀನಿ ಅಂದ್ರೆ ಎಲ್ ಸಿ ಎಂ ತೆಗಿತೀನಿ. ಸರ್ ಟೋಟಲ್ ವರ್ಕ್ ಅನ್ನು ಹಿಡಿಬೇಕಾದ್ರೆ ಎರಡು ತುರ್ದು ಏನ್ ಮಾಡ್ತೀನಿ ಅಂದ್ರೆ ಎಲ್ ಸಿ ಎಂ ತೆಗಿತೀನಿ. ಸರ್ ಎಲ್ ಸಿ ಎಂ ಅಂದ್ರೆ ಏನು ಅಂತಾರ? ಈ ಎರಡು ತುರ್ದು ಎಲ್ ಸಿ ಎಂ ತೆಗೋದು ನಿಮ್ಗೆ ಗೊತ್ತೈತಿ ಸರ್, ಸಣ್ಣ ಸಣ್ಣ ಸಂಖ್ಯೆ ಇದ್ದಾಗ. ಸರ್ ಮೊದಲು ದೊಡ್ಡ ಸಂಖ್ಯೆ ಮಗ್ಗಿ ಅನ್ಕೊಂತ ಹೋಗ್ಬೇಕು. ಸರ್ 30 ಅನ್ನೋದು 18 ಮಗ್ಯ ಬರ್ತದೇನು? ಇಲ್ಲ. ಸರ್ 30 ಡಬಲ್ 60, 60 18 ಮಗ್ಯ ಬರ್ತೈತಿ ಏನು? ಇಲ್ಲ. ಸರ್ 33 90, 90 18 ಮಗ್ಯ ಬರ್ತದ ಅಂದ್ರೆ ಎಲ್ ಸಿ ಎಂ ಎಷ್ಟು ಆಕೈತಿ? 90 ಆಕೈತಿ. ಸರ್ ಇದ ಟೋಟಲ್ ವರ್ಕ್. ಇದ ಏನಂದ್ರೆ ಒಟ್ಟು ಕೆಲಸ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ. ಈಗ ಒಂದೊಂದ್ ದಿನದ ಕೆಲಸ ತಕ್ಕೋಬೇಕ್ರಿ ನಾವು. ಒಂದೊಂದ್ ದಿನದ ಕೆಲಸ. ಸರ್ ಒಂದೊಂದ್ ದಿನದ ಕೆಲಸ ತಕ್ಕೋಬೇಕಾದ್ರೆ ಏನ್ ಮಾಡ್ಬೇಕು? 18 ಎಷ್ಟಲ್ಲ 90 ಅಂತಾರೆ? 18 5ರಲ್ಲಿ 90. ಸರ್ 30 ಎಷ್ಟಲ್ಲ 90 33ರಲ್ಲಿ 90. ಇದರ ಅರ್ಥ ಏನು ಅಂತಾರ? ಸರ್ ಎ ಪೂರ್ತಿ ಕೆಲಸ 18 ದಿನ ಮುಗಿಸಿದ್ರ ಒಂದ್ ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾನ. ಸರ್ ಬಿ 30 ಕೆಲಸ ಪೂರ್ತಿ ದಿನದ ಮುಗಿಸಿದ್ರ ಒಂದ್ ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾನ ಅಂದ. ಓಕೆ, ನನಗಾರ ಈಗ ಯಾರು ಕೆಲಸ ಮಾಡತ್ತಾರು ನೋಡ್ರಿ? ಅವರು 5 ದಿನಗಳು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಸರಿ, ಎಷ್ಟು ದಿನ? 5 ದಿನ. ಇಬ್ರು ಕೂಡಿ ಕೆಲಸ ಮಾಡಿದ್ರೆ ಒಂದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರು? 8 ಯೂನಿಟ್ ಕೆಲಸ ಮಾಡ್ತಾರು. ಹಿಂಗೆ ಎಷ್ಟು ದಿನ ಅಂತಂದ್ರ 5 ದಿನ. ಎಷ್ಟು ದಿನ? 5 ದಿನ. ಸರ್ ನೋಡ್ರಿ, ದಿನಕ್ಕ 8 ಅನ್ನದಂಗ ಎಷ್ಟು ದಿನ? 5 ದಿನ ಅಂತಾರ. ಟೋಟಲ್ ಎಷ್ಟು ಅಂತ ತಿಂತಾರೋ ಅಂತಾರ, ಅಥವಾ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅಂತಂದ್ರ 40 ಯೂನಿಟ್ ಕೆಲಸ ಮಾಡ್ತಾರೆ. ಸರ್ 90 ಯೂನಿಟ್ ಒಳಗೆ 40 ಯೂನಿಟ್ ಕೆಲಸ ಮಾಡಿದ್ರೆ ಇನ್ನು 50 ಯೂನಿಟ್ ಏನಾಗ್ತೈತಿ? ರಿಮೈನಿಂಗ್ ಕೆಲಸ ಉಳಿತೈತಿ. ರಿಮೈನಿಂಗ್ ಪಾರ್ಟ್ ಎಷ್ಟು? 50 ಯೂನಿಟ್ ಕೆಲಸ ಉಳಿತೈತಿ. ಸರ್ ಈಗ ಹೇಳ್ತಾರ ಅವರು ಏನಂತಾರ? ಉಳಿದ ಕೆಲಸವನ್ನು ಸಿ ಒಬ್ಬನೇ 15 ದಿನಗಳಲ್ಲಿ ಪೂರ್ಣಗೊಳಿಸ್ತಾನಂತ. ಸರ್ ಉಳಿದ ಕೆಲಸ ಸಿ ಒಬ್ಬನ 15 ದಿನ ಮುಗಿಸ್ತಾನಂತ. ಈಗ ಎ ಮತ್ತು ಸಿ ನೋಡ್ರಿ, ಎ ಮತ್ತು ಸಿ 5/6 ರಷ್ಟು ಭಾಗವನ್ನು ಎಷ್ಟು ದಿನ ಮುಗಿಸ್ತಾರ ಅಂತ ಕೇಳತ್ತಾರ ಅವರು. ಸರ್ ಈಗ ವಿಚಾರ ಮಾಡ್ರಿ, ಟೋಟಲ್ ಕೆಲಸ ಎಷ್ಟೈತಿ? 90 ಯೂನಿಟ್ ಐತಿ. ಈ 90 ಯೂನಿಟ್ 5/6 ಯೂನಿಟ್ ಕೆಲಸ ಯಾರು ಮಾಡ್ಬೇಕಾಗೈತಿ? ಎ ಮತ್ತು ಸಿ ಮಾಡ್ಬೇಕಾಗೈತಿ ಅಂತ ಅನ್ಕೊಳ್ಳೋಣ, ವಿಚಾರ ಮಾಡೋಣ. ಸರ್ ಹಾಗಾದ್ರೆ ನೋಡ್ರಿ, 6 ಒಂದ್ರಲ್ಲೇ 6 15ರಲ್ಲಿ 90, 15 5ರಲ್ಲಿ ಎಷ್ಟು? 75 ಯೂನಿಟ್ ಕೆಲಸ ಮಾಡ್ಬೇಕಾಗೈತಿ. ಯಾರ? ಎ ಮತ್ತು ಸಿ. ಸರಿ, 75 ಯೂನಿಟ್ ಕೆಲಸ ಮಾಡ್ಬೇಕಂದ್ರ ಈಗ ವಿಚಾರ ಮಾಡ್ರಿ, ಎಷ್ಟು? ಈ 75 ಯೂನಿಟ್ ಕೆಲಸ ಮಾಡ್ಬೇಕಾದ್ರ ನನಗೆ ಯಾರ್ದು ಕೆಲಸ ಬೇಕೀಗ? ಎ ಮತ್ತು ಸಿ ಬೇಕು. ಸರ್ ಎ ಮತ್ತು ಸಿ ಇದು ಏದ್ ಕೆಲಸ ಎಷ್ಟೈತಿ? ಏದ್ ಒಂದಿನದ ಕೆಲಸ ಎಷ್ಟೈತಿ ಅಂದ್ರೆ 5 ಐತಿ. ಸರ್ ಸಿದೆಲ್ಲೂ ಇಲ್ಲ. ಸರ್ ಸೀದ್ಕನ್ ಹಿಡ್ಕೋಬೇಕಾದ್ರೆ ವಿಚಾರ ಮಾಡ್ರಿ, ಅವ್ರು ಹೇಳತ್ತಾರ ಅದನ್ನ ನೋಡ್ರಿ. ಉಳಿದ ಕೆಲಸವನ್ನು ಸಿ ಒಬ್ಬನೇ 15 ದಿನ ಮುಗಿಸ್ತಾನಂತ. ಸರ್ ಉಳಿದಿದ್ದ ಕೆಲಸ ಎಷ್ಟೈತಿ? 50 ಐತಿ. ಇದನ್ನ ಈ ರಿಮೈನಿಂಗ್ ವರ್ಕ್ ಅನ್ನ ಯಾರು ಮುಗಿಸ್ಬೇಕೀಗ? ಸಿ 15 ದಿನ ಮುಗಿಸ್ತಾನಂತ. ಸರ್ ಈ 50 ಯೂನಿಟ್ ಕೆಲಸ ಇವ್ ಎಷ್ಟು ದಿನ ಮುಗಿಸಾತಾನಂದ್ರ 15 ದಿನ ಮುಗಿಸಾತಾನಂದ್ರ ಯಾರು? ಸಿ. ಈಗ ನೋಡ್ರಿ, ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಸಿಗುತ್ತಲ್ಲ? 5 10ರಲ್ಲಿ 50, 5 3ರಲ್ಲಿ 15. ಅಂದ್ರೆ ಸೀದ್ ಎಷ್ಟು ಅಂದ್ರೆ 10/3 ಡೇಸ್. ಸರ್ ನೋಡ್ರಿ, ಸೀದ್ ಎಷ್ಟು ಕೆಲಸ ಇಲ್ಲಿ? 10/3 ಡೇಸ್. ಹಂಗಾರೆ ಇಲ್ಲಿ ಏದ್ ಎಷ್ಟೈತಿ? 5 ಐತಿ. ಏದ್ ಎಷ್ಟೈತಿ? 5 ಐತಿ. ಸೀದ್ ಎಷ್ಟೈತಿ? 10/3 ಐತಿ. ಸರ್ ಹಂಗಾರೆ ಈಗ ನೋಡ್ರಿ, ಈ ತರ ಇದ್ದಾಗ ಇಲ್ಲಿ ಇಂಟು ಮಾಡ್ಕೋತೀವಿ. 3 5ರಲ್ಲಿ 15, 15ಕ್ಕೆ 10 ಕೊಡ್ಸ್ರೆ 25/3 ಎಷ್ಟು? 25/3. ಸರ್ ಇನ್ನು ಇದ 3 ಏನಾಗ್ತೈತಿ? ಮತ್ತೆ ಮ್ಯಾಲ ಹೋಗಿ ಇಂಟು ಆಗ್ತೈತಿ. ಈ 3 ಏನಾಗ್ತೈತಿ? ಮ್ಯಾಲ ಹೋಗಿ ಇಂಟು ಆಗ್ತೈತಿ. ಸರ್ ಈ ಕಡ್ತಾ ಹೊಡೀರಿ, 25 ಒಂದರಲ್ಲೇ 25 3ರಲ್ಲಿ 3 × 3 ಅಂದ್ರೆ ಎಷ್ಟು? 9 ಡೇಸ್ ಅಂತ ಹೇಳ್ತೀವಿ. ಸರ್ ಈ ತರ ಕ್ವಶನ್ಸ್ ಬಂದು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಬಿಡ್ಸಾಕ್ ಬರಬೇಕು. ಸರ್ ನಾನು ನಿಮ್ಗೆ ಹೇಳ್ಕೊಂತ ಬಿಡ್ಸಾತೀನಿ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೈತಿ. ನಾನು ನಾರ್ಮಲ್ ಆಗಿ ಏನಾರು ಹೇಳ್ಕೊಂತ ನಾನು ಬಿಡಿಸ್ಬೇಕಾದ್ರೆ ಇನ್ನೂ ಫಾಸ್ಟ್ ಬಿಡಿಸ್ತಿದ್ದೆ. ಅರ್ಥ ಆಯ್ತಾ? ಸರ್ ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಸ್ವಲ್ಪ ಪೇಷನ್ಸ್ ದಿಂದ ಇನ್ನೊಂದ್ಸಲ ವಿಡಿಯೋಸ್ ಅನ್ನ ಪಾಸ್ ಮಾಡಿ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸರ್ ಈ ಕ್ವಶನ್ ನೋಡ್ರಿ, 20 ಸೆಕೆಂಡ್ ಕ್ವಶನ್ ಓದ್ಲಿಕ್ಕೆ ಓದ್ಕೊಳ್ರಿ ನೀಟಾಗಿ. ಬಿಡ್ಸಕ್ ಸ್ಟಾರ್ಟ್ ಮಾಡಬೇಕು.
ನೋಡ್ರಿ ಏನದ ಕ್ವಶನ್ ಬರ್ರಿ ನೋಡ್ರಿ. ಒಬ್ಬ ಪನ್ಸಾರಿಯ ಬಳಿ 16,000 kg ಗೋಧಿ ಮತ್ತು ಅವನು ಅದರ ಒಂದು ಭಾಗವನ್ನು 20% ಲಾಭದಲ್ಲಿ ಹಾಗೂ ಉಳಿದ ಭಾಗವನ್ನು 12% ಲಾಭದಲ್ಲಿ ಮಾರಿದನು. ಒಟ್ಟಾರೆಯಾಗಿ ಅವನಿಗೆ 17% ಲಾಭ ದೊರೆಯಿತು. ಹಾಗಾದರೆ 20% ಲಾಭದಲ್ಲಿ ಎಷ್ಟು ಕೆಜಿ ಗೋಧಿಯನ್ನು ಮಾರಿದ್ದಾನೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಸರ್ ಕ್ವಶನ್ ಒಳಗೆ ಬರೀ ಏನ್ರಿ ಈ ತರ ಪರ್ಸೆಂಟೇಜ್ ಬರುತ್ತಾವ? ಸರ್ ಭಾಳ ಈಸಿ ಪ್ರಶ್ನೆ. ಸರ್ ನೋಡ್ರಿ, ಫಸ್ಟ್ ಟೋಟಲ್ ಎಷ್ಟು ಕೆಜಿ ಐತಾರ? 1600 kg ಅಕ್ಕಿ ಐತಿ, ಸರಿ ಗೋಧಿ ಐತಿ. ಇದ್ರಾಗ ಫಸ್ಟ್ ಏನ್ ಮಾಡತ್ತಾನ ಅಂದ್ರೆ ನೋಡ್ರಿ, ಇದ್ರಾಗ ಒಂದು 20%, ಎಷ್ಟು ಪರ್ಸೆಂಟು? 20% ಲಾಭದೊಳಗೆ ಮಾರತಾನ, 20%. ಆಮೇಲೆ ಇನ್ನು ಉಳಿದಿದ್ದು ಎಷ್ಟು ಪರ್ಸೆಂಟ್ ಲಾಭದಾಗ ಮಾರತಾನ ಅಂದ್ರೆ 12% ಲಾಭದಾಗ ಮಾರತಾನ, 12% ಅಂತ ಬರ್ಕೊಳ್ರಿ. ಸರ್ ನಿಮಗೆ ಹೇಳಿದೀನಿ, ನನಗ ಒಂದ್ರ ವ್ಯಾಲ್ಯೂ ಕೊಟ್ಟು ಇನ್ನೊಂದ್ರ ವ್ಯಾಲ್ಯೂ ಕೊಟ್ಟು ಟೋಟಲ್ ಏನಾರ ವ್ಯಾಲ್ಯೂ ಕೊಟ್ಟಿದ್ರ, ಏದ್ ಕೊಟ್ಟು ಬಿದ್ ಕೊಟ್ಟು ಇಬ್ರದು ಕೂಡಿ ಕೊಟ್ಟಿದ್ರ, ಎಕ್ಸ್ ಕೊಟ್ಟು ವೈ ಕೊಟ್ಟು ಇಬ್ರದು ಕೂಡಿ ಕೊಟ್ಟಿದ್ರ, ಸರ್ ನಂಗೆ ರೇಷಿಯೋ ಕಂಡು ಹಿಡ್ಕೊಳಕ್ ಒಂದು ಬೆಸ್ಟ್ ಮೆಥಡ್ ಅದ. ಸರ್ ಏನ್ ಮೆಥಡ್ ಅಂತಾರ? ಸರ್ ಇಲ್ಲಿ 20% ಒಂದು ಲಾಭಕ್ಕೆ ಮಾರತಾರ, ಇನ್ನು ಉಳಿದಿದ್ದು 12% ಲಾಭಕ್ಕೆ ಮಾರತಾರ. ಸರ್ ಎರಡೂ ಸೇರಿ ಎಷ್ಟು ಪರ್ಸೆಂಟ್ ಲಾಭಕ್ಕೆ ಮಾರತಾರ ಅಂದ್ರೆ 17% ಮಾರತಾರ. ಸರ್ ಇದನ್ನ ಇಲ್ಲಿ ಬರ್ಕೊಳ್ಬೇಕು, 17%. ಓಕೆ ಸರ್, ಇನ್ನು ಏನ್ ಮಾಡ್ಬೇಕಾದ್ರೆ ಇತರದ್ದು ಡಿಫ್ರೆನ್ಸ್ ತೆಗೆದು ಈ ಕಡೆ ಬರಿಬೇಕು. ಇನ್ನು ಇದ್ರದ್ದು ಡಿಫ್ರೆನ್ಸ್ ತೆಗೆದು ಏನ್ ಮಾಡ್ಬೇಕು? ಈ ಕಡೆ ಬರಿಬೇಕು. ನನಗೇನು ಸಿಗ್ತೈತಿ? ಎರಡು ಥರದ್ದು ರೇಷಿಯೋ ಸಿಗ್ತೈತಿ. ಸರ್ ನೋಡ್ರಿ, ಹಾಗಾರ 20 ಮತ್ತು 17 ರೇಷಿಯೋ ಎಷ್ಟು ಅಂದ್ರೆ ಡಿಫ್ರೆನ್ಸ್ 3 ಪಾರ್ಟ್, ಅಂದ್ರೆ ಇತರದ್ದು ಡಿಫ್ರೆನ್ಸ್ 3 ಪಾರ್ಟ್. ಸರ್ ಇತರದ್ದು ಡಿಫ್ರೆನ್ಸ್ ಎಷ್ಟು ಅಂದ್ರೆ 5 ಪಾರ್ಟ್. ಸರ್ ಇದ ಏನಾಗಿರ್ತೈತೆ ಅಂದ್ರೆ 5:3 ಅನ್ನೋದು ರೇಷಿಯೋ ಆಗಿರ್ತೈತಿ. ಸರ್ ಈಗ ತಗೊಳ್ರಿ 5:3. ಸರ್ ಇದು 20%, ಇದು 20%. ಇಲ್ಲ ಜಸ್ಟ್ 1 ಸೆಕೆಂಡ್ ತಡೀರ, ಇರಲಿ. ಇದು 12%. 20% ರೇಷಿಯೋ 5 ಪಾರ್ಟ್, 12% ರೇಷಿಯೋ 3 ಪಾರ್ಟ್. ಸರ್ ಟೋಟಲ್ ಎಷ್ಟು ಕೆಜಿ ಐತಿ? 1600 kg ಐತಿ. ಅದ್ರ ರೇಷಿಯೋ ಏನ್ ಮಾಡ್ಕೊಡ್ರಿ ಅಂದ್ರೆ ಕೂಡಿಸ್ಕೊಡ್ರಿ 8 ಪಾರ್ಟ್. ಇದೇ 8 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ 1600 kg. ಸರ್ ಈ 1600 kg 8 ಪಾರ್ಟ್ ವ್ಯಾಲ್ಯೂ ಆದ್ರ ನಂಗೆ ಏನ್ ಬೇಕಾಗೈತಿ? 20% ಅಂದ್ರೆ ಎಷ್ಟು ಪಾರ್ಟ್ ಐತಿ? 5 ಪಾರ್ಟ್ ಐತಿ. ಸರ್ ಈ 5 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತೈತಿ? ಸರ್ ಇಲ್ಲೇ ಕಟ್ತಾವ್ರಿ, 8 8 16, ಇವೆರಡು 0 ಅಂದ್ರೆ ಇದ 1 ಪಾರ್ಟ್ ವ್ಯಾಲ್ಯೂ 200. ಇದ 200 ಇಲ್ಲಿ ಇಂಟು ಮಾಡ್ಕೊಂಡ್ರ 200 × 5 ಅಂದ್ರೆ ಎಷ್ಟಾಗ್ತೈತಿ? 1000 ಆಗ್ತೈತಿ. ಸರ್ ಅಲ್ಲಿ 20% ಏನ್ ಮಾರಿದಾರಲ್ಲ ಅದು ಎಷ್ಟು ಕೆಜಿ ಮಾರಿದಾರ ಅಂತಾರೆ? 1000 kg ಗೋಧಿಯನ್ನ ಮಾರಾಟ ಮಾಡಿದ್ದಾರೆ. ಓಕೆ ಸರ್, ವೆರಿ ಈಸಿ ಕ್ವಶನ್ ಮತ್ತೆ ಟ್ರಿಕ್ಕಿ ಕ್ವಶನ್, ಆರಾಮ್ಸೆ ಬಿಡಿಸ್ಕೋಬಹುದು. ಸರ್ ಮುಂದಿನ ಕ್ವಶನ್ ಏನದ? ಬರ್ರಿ ಪಟ್ 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 ಯಾವ್ದ್ರ ಮೇಲೆ ಕ್ವಶನ್ ಐತಿ ನೋಡ್ತಾ ಬರ್ರಿ, ಏನೈತಿ ಕ್ವಶನ್. ಓಕೆ ಜಲ್ದಿ ಓದ್ರಿ ಕ್ವಶನ್ ಏನದ ಫಾಸ್ಟ್ ಆಗಿ. ನೋಡ್ರಿ ಏನೈತಿ ಕ್ವಶನ್, ನೀಟಾಗಿ ಓದ್ಕೊಳ್ರಿ ಪ್ರಶ್ನೆ. ಸರ್ ಮೆನ್ಸುರೇಷನ್ ಕ್ವಶನ್ ಅದ, ಭಾರಿ ಇಂಪಾರ್ಟೆಂಟ್ ಕ್ವಶನ್, ಚಂದಂಗಿ ಓದ್ಕೋರಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತಾರ. ಮುಚ್ಚಿದ ಘನಾಕೃತಿಯ ಆಯಾಮಗಳು 15 ಸೆಂಟಿಮೀಟರ್, ಎಕ್ಸ್ ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಮತ್ತು ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ 900 ಸೆಂಟಿಮೀಟರ್ ಸ್ಕ್ವೇರ್ ಸಮಾನವಾಗಿದ್ದರೆ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳತ್ತಾರೆ. ಸರ್ ಒಂದು ಆಯತ ಘನಾಕೃತಿ ಅಂದ್ರೆ ವಿಚಾರ ಮಾಡಬೇಕು, ಕ್ಯೂಬಾಯ್ಡ್ ಅಂತೇಳಿ. ಓಕೆ ಸರ್ ಇದ್ರದ್ದು ಏನು ಕೊಟ್ಟಿದ್ದಾರೆ? ಆಯಾಮ ಅಂದ್ರೆ ಬದಿ, ಆಯಾಮ ಅಂದ್ರೆ ಏನು? ಬದಿ. ಇದ್ರದ್ದು ಲೆಂತ್, ಬ್ರಿಡ್ತ್, ಹೈಟು ಅವರೇ ಕೊಟ್ಟಿದ್ದಾರೆ. ಸರ್ ಏನು ಅಂತಾರ? 15 ಸೆಂಟಿಮೀಟರ್ ಲೆಂತ್ ಅದ. ಸರ್ ಬ್ರಿಡ್ತ್ ಎಷ್ಟು ಐತಿ ಅಂದ್ರೆ ಎಕ್ಸ್ ಸೆಂಟಿಮೀಟರ್ ಅದ. ಸರ್ ನೆಕ್ಸ್ಟ್ ಏನೈತಿ ಅಂತಾರ? ಹೈಟ್ ಎಷ್ಟೈತಿ ಅಂತಾರ? ಜಸ್ಟ್ ಒಂದು 10 ಸೆಂಟಿಮೀಟರ್ ಅದ. ಸರ್ ಇವತ್ತು ತಗೋಬೇಕಂತೇನಿಲ್ಲ, ನೀವು ಈ ಕಡೆ ಚೇಂಜ್ ಮಾಡ್ಕೊಂಡ್ರು ನಡೀತದ, ನೋ ಪ್ರಾಬ್ಲಮ್. ಯಾಕಂದ್ರೆ ಇದ ಅಂತೇಳಿ ಎಕ್ಸಾಕ್ಟ್ ಅವ್ರೇನು ಹೇಳಿಲ್ಲ. ಓಕೆ ಎಸ್, ಹಾಗಾದ್ರ ಈಗ ಸರ್ ಅವ್ರು ಏನ್ ಕೊಟ್ಟಿದಾರ ಅಂದ್ರೆ ಅದ್ರದ್ದು ಏನ್ ಕಂಡಿಡಿ ಅನ್ನತ್ತಾರ? ಈ ಎಕ್ಸ್ ಅಂದ್ರೆ ಈ ಬ್ರಿಡ್ತ್ ಅನ್ನ ಕಂಡಿಡಿ ಅನ್ನತ್ತಾರ, ಅಥವಾ ಹೈಟ್ ಅನ್ನ ಕಂಡಿಡಿ ಅನ್ನತ್ತಾರ, ಅಥವಾ ಲೆಂತ್ ಅನ್ನ ಕಂಡಿಡಿ ಅಂತ ಅನ್ನತ್ತಾರ. ಓಕೆ ಸರ್ ಯಾವ್ದಾರ ಒಂದು ಬದಿ ಇನ್ನೊಂದು ಬದಿ ಕಂಡಿಡ್ಕೋಬೇಕಾಗೈತಿ. ಸರ್ ಹಂಗಾರೆ ಈಗ ಸರ್ ಈ ಬದಿ ಕಂಡಿಡೋ ಫಾರ್ಮುಲಾ ಸಪ್ರೇಟ್ ಗೊತ್ತಿಲ್ಲ, ನಾ ಏನ್ ಮಾಡ್ಕೋಬೇಕು? ಅದಕ್ಕ ಮೊದಲು ಇಲ್ಲಿ ಏನ್ ಡಾಟಾ ಕೊಟ್ಟಿರ್ತಾರಲ್ಲ ಅದ್ರ ಫಾರ್ಮುಲಾ ಬರ್ಕೋಬೇಕು. ಸರ್ ಒಂದು ಆಯತ ಘನ, ಸರ್ ಆಯತ ಘನದ ಕಂಡಿಡೋ ಫಾರ್ಮುಲಾ ಏನೈತಿ ಅಂತಾರ? ಸರ್ ಇಲ್ಲ ನನಗೆ 3 ಥರದ್ದು ಫಾರ್ಮುಲಾ ಗೊತ್ತಿರಬೇಕಾದ್ರೆ ಎಲ್ಲಾ ಥರದ್ದು ಫಾರ್ಮುಲಾ ಬರ್ಕೋಬೇಕು. ಸರ್ ಫಸ್ಟ್ ಇಲ್ಲಿ ನಿಮಗೆ ಬರ್ತದ ಏನು ಅಂತಾರ? ಕರ್ವ್ಡ್ ಸರ್ಫೇಸ್ ಏರಿಯಾ ಬರ್ತದ. ಬರಿತೀನಿ ನೋಡ್ರಿ, ಇಲ್ಲಿ ಒಂದು ಬರ್ತದ ಯಾವುದು? ಕರ್ವ್ಡ್ ಸರ್ಫೇಸ್ ಏರಿಯಾ. ಸರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾದ್ರೆ 2 × ಲೆಂತ್ ಪ್ಲಸ್ LB ಲೆಂತ್ ಪ್ಲಸ್ ಬ್ರಿಡ್ತ್ ಇಂಟು ಹೈಟ್, ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋ ಸೂತ್ರ. ಸರ್ ಇಲ್ಲಿ ಎರಡನೇದು ಬರ್ತದ ಟೋಟಲ್ ಸರ್ಫೇಸ್ ಏರಿಯಾ. ಸರ್ ಟೋಟಲ್ ಸರ್ಫೇಸ್ ಏರಿಯಾ ಬಂತಾರೆ ಇದ್ರದ 2 × LB ಪ್ಲಸ್ BH ಪ್ಲಸ್ HL. ಓಕೆ ನೆಕ್ಸ್ಟ್ ಸರ್ ಈ ವ್ಯಾಲ್ಯೂಮ್ ಕಂಡುಹಿಡಿಬೇಕು ಅಂತಾರ. ಮೂರನೇದು ವ್ಯಾಲ್ಯೂಮ್ ಕಂಡುಹಿಡಿಬೇಕಾದ್ರೆ ಯಾವ ಫಾರ್ಮುಲಾ ಆಗ್ತದ ಅಂತಾರ? ಸರ್ ವ್ಯಾಲ್ಯೂಮ್ ಘನಫಲ ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅಂತೇಳಿ ಯೂಸ್ ಮಾಡ್ತೀವಿ. ಸರ್ ಇನ್ನೊಂದು 4ನೇದು ಇಂಪಾರ್ಟೆಂಟು ಯಾವುದಂದ್ರೆ ಡಯಾಗ್ನಲ್. ಸರ್ ರೂಟ
ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರಿಡ್ತ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಅಂತೇಳಿ ಮಾಡ್ಕೋತೀವಿ. ಓಕೆ ಸರ್, ಇವು 4 ಫಾರ್ಮುಲಾ ಯಾವ್ದ್ರದ್ದು ಅಂತಂದ್ರೆ ಇದು ಕ್ಯೂಬಾಯ್ಡ್ ಬಗ್ಗೆ ನಿಮಗೆ ಇರಬೇಕಾಗಿರ್ತಕ್ಕಂಥ ಮಾಹಿತಿ. ಸರ್ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ನಮಗೆ ಇಲ್ಲಿ ಏನು ಕೊಟ್ಟಿದಾರಲ್ಲ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇದ ಡಾಟಾ ರೀ, ಅದು ಈ ಫಾರ್ಮುಲಾ ಒಳಗೆ ಫಿಲ್ ಮಾಡ್ಬೇಕು. ಸರ್ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟೈತಿ ಅಂತಂದ್ರೆ 900 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಹಂಗಾರೆ ಈ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಫಾರ್ಮುಲಾ ಏನೈತಿ ನೋಡ್ರಿ, 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ನೋಡ್ರಿ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಇದ ಏನೈತ್ಲ ಇದ ಎಷ್ಟು ಅಂತಾರೆ 900 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಂಗೆ ಇದ್ರಾಗಿಂದ ಏನ್ ಬೇಕಾಗೈತಿ, ಒಂದು ಈ ಬ್ರಿಡ್ತ್ ಬೇಕಾಗೈತಿ. ಅದಕ್ಕೆ ಏನ್ ಮಾಡ್ಬೇಕು ಸರ್ ನೋಡ್ರಿ, 2 ಇಂಟು ಬ್ರಾಕೆಟ್ ಎಲ್ ಇಂಟು ಬಿ ಅಂದ್ರೆ ನೋಡ್ರಿ ಲೆಂತ್ ಬ್ರಿಡ್ತ್ ಹೈಟ್. ಸರ್ ಇವೆರಡು ಇಂಟು ಮಾಡ್ಕೊಳ್ತೀವಿ. 15 ಇಂಟು ಎಕ್ಸ್ ಅಂದ್ರೆ 15x ಆಗುತ್ತೆ. 15x ಪ್ಲಸ್ ಸರ್ ಬ್ರಿಡ್ತ್ ಇಂಟು ಹೈಟ್ ಅಂದ್ರೆ ಬ್ರಿಡ್ತ್ ಎಕ್ಸ್ ಐತಿ, ಹೈಟ್ 10 ಐತಿ. 10 ಇಂಟು ಎಕ್ಸ್ ಅಂದ್ರೆ 10x ಆಗ್ತೈತಿ. ಪ್ಲಸ್ ಸರ್ ಎಚ್ ಇಂಟು ಎಲ್ ಅಂತಾರ, ಹೈಟ್ 15 ಐತಿ, ಲೆಂತ್ 10 ಐತಿ. ಸಾರಿ, ಲೆಂತ್ 15 ಐತಿ, ಹೈಟ್ 10 ಐತಿ. 15 ಇಂಟು 10 ಅಂದ್ರೆ 150 ಆಗ್ತೈತಿ. 150 ಈಕ್ವಲ್ ಟು 900 ಸೆಂಟಿಮೀಟರ್ ಸ್ಕ್ವೇರ್. ಸರ್ ಈಗೇನ್ ಮಾಡ್ಬೇಕಂದ್ರೆ ನೋಡ್ರಿ, ಜಸ್ಟ್ ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೋತೀನಿ ಅಂತಾರ ಮಾಡ್ಕೊಳ್ರಿ ಫಸ್ಟ್. ಇಲ್ಲ ಸರ್ 2 ಅನ್ನೋದು ಈ ಕಡೆ ಬಂದ್ರೆ ಏನಾಗ್ತೈತಿ, ಡಿವೈಡ್ ಆಗ್ತೈತಿ. ಇಲ್ಲೇ ಕಡ್ತಾ ಹೊಡೆದ್ ಬಿಡಿದ್ರಿ. 2 ಒಂದ್ರಲ್ಲೇ 2 4 8, 1 ಉಳಿತು 10 ಆಯ್ತು, 2 5 10, ಇದು 1 0. ಸರ್ ಇನ್ನು ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ 15 ಪ್ಲಸ್ 10x ಅಂದ್ರೆ 25x ಆಗುತ್ತೆ. ಎಷ್ಟು 25x ಪ್ಲಸ್ 150 ಈಕ್ವಲ್ ಟು 450. ಸರ್ ಈಗ ಏನ್ ಮಾಡಬೇಕು ಸರ್, ಪ್ಲಸ್ ಒಳಗಿದ್ದು ಆ ಕಡೆ ಹೋದ್ರೆ ಏನಾಗ್ತೈತಿ, ಮೈನಸ್ ಆಗ್ತೈತಿ. ಹಂಗಾರೆ 25x ಈಕ್ವಲ್ ಟು 450 ಒಳಗೆ ಈ 25 ನೋಡ್ರಿ, 450 ಒಳಗೆ ಈ ಪ್ಲಸ್ ಇದ್ದಿದ್ದು 150 ಆ ಕಡೆ ಹೋದ್ರೆ ಏನಾಗ್ತೈತಿ, ಮೈನಸ್ ಆಗ್ತೈತಿ. 450 ಒಳಗೆ 150 ತೆಗೆದ್ರೆ ಎಷ್ಟು ಆಗ್ತೈತಿ, 300 ಆಗ್ತೈತಿ. ಸರ್ ಈಗ ನಂಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತಾರ, ಸರ್ ಇಂಟು ಒಳಗೆ ಇದ್ದಿದ್ದು ಆ ಕಡೆ ಹೋದ್ರೆ ಡಿವೈಡ್ ಆಗ್ತೈತಿ. 25 ಒಂದರಲ್ಲ 25, 25 2 ಉಳಿತು 5 ಉಳಿತು 50 25 2ರಲ್ಲಿ. ಸರ್ ಎಕ್ಸ್ ಈಕ್ವಲ್ ಟು ಎಷ್ಟು ಆಗ್ತೈತಿ, 12 ಆಗ್ತೈತಿ. ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿ ಆಗ್ತದ. ಸರ್ ಮೆನ್ಸುರೇಷನ್ ಕ್ವಶನ್. ಓಕೆ, ಸ್ವಲ್ಪ ಟೈಮ್ ಕೊಡ್ರಿ, ಪರ್ಫೆಕ್ಟ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ. ಸರ್ ಏನದ ಪ್ರಶ್ನೆ ಸರ್ ನೋಡ್ರಿ, ಡಿಸ್ಕೌಂಟು ಪರ್ಸೆಂಟೇಜ್ ಪ್ರಾಫಿಟ್ ಲಾಸ್ ಅಂತೇಳಿ ಡೌಟ್ ಬರ್ತಕ್ಕಂಥ ಕ್ವಶನ್ ನಿಮಗೆ. ಸರ್ ಈ ತರ ಪ್ರಶ್ನೆ ಲಾಭ ಮತ್ತು ಡಿಸ್ಕೌಂಟ್ ಎರಡೂತ್ರೊಳಗೆ ಮಿಶ್ರ ಇರ್ತದ ಕ್ವಶನ್, ಹೆಂಗ್ ಬಿಡಿಸ್ಬೇಕು ಸರ್ ನೋಡ್ರಿ. ಏನೈತಿ ಪ್ರಶ್ನೆ, ಫಾಸ್ಟ್ ಆಗಿ ಓದ್ಕೊಡ್ರಿ. ಏನದ ನಾನು ಹೇಳ್ತೀನಿ, ಸಾಲ್ವ್ ಮಾಡ್ತೀನಿ, ಡೋಂಟ್ ವರಿ. ಓಕೆ ಬರ್ರಿ, ಕ್ವಶನ್ ನೋಡ್ರಿ ಏನೈತಿ ನೀಟಾಗಿ. ಸರ್ ನೋಡ್ರಿ, ಎ ಒಬ್ಬನು ಬಿಗೆ ಒಂದು ಶರ್ಟ್ ಅನ್ನು 20% ರಿಯಾಯಿತಿಯಲ್ಲಿ ಮಾರಿದ. ಬಿ ಅದೇ ಶರ್ಟ್ ಅನ್ನು ಸಿಗೆ 10% ಲಾಭದಲ್ಲಿ ಮಾರಿದನು. ಕೊನೆಯ ಬೆಲೆ 880 ಆಗಿದ್ದರೆ ಅದರ ಅಸಲಿ ಬೆಲೆ ಎಷ್ಟು? ಸರ್ ಅಸಲಿ ಬೆಲೆ ಎಷ್ಟೈತಿ ಗೊತ್ತಿಲ್ಲ. ಈಗ ಇವೇನ್ ಮಾಡತ್ತಾನಂದ್ರೆ ನೋಡ್ರಿ, ಜಸ್ಟ್ ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಎ ಅದನ, ಇವ್ ಅಸಲಿ ಬೆಲೆ ಇವನ್ ತಕ್ಕ ಎಷ್ಟೈತಿ ಗೊತ್ತಿಲ್ಲ. ಇವೇನ್ ಮಾಡತ್ತಾನ, ಬಿಗೆ ಮಾರಾತನ 20% ಡಿಸ್ಕೌಂಟ್ ಕೊಟ್ಟು. 20% ಡಿಸ್ಕೌಂಟ್ ಕೊಟ್ಟು ಇಲ್ಲಿ ಯಾರು ತಗೊಳತ್ತಾರ, ಬಿ ತಗೊಳತಾನ. ಎಷ್ಟಕ್ಕೆ ತಗೊಳತಾನ ಗೊತ್ತಿಲ್ಲ. ಈ ಬಿ ಸುಮ್ ಕುಂದ್ರಾತಿಲ್ಲ, ಇವ್ ಏನ್ ಮಾಡತ್ತಾನ ಅಂದ್ರೆ ಸಿಗ್ ಮಾರಾತನ. ಯಾರಿಗೆ? ಸಿಗೆ. ಸರ್ ಸಿಗೆ ಏನ್ ಮಾಡ್ತಾನ ಅಂದ್ರೆ 10% ಲಾಭದಲ್ಲಿ ಮಾರಿದ. ಸರ್ 10% ಲಾಭದೊಳಗೆ ಮಾರ್ತಾನ. ಇಲ್ಲಿ ಫೈನಲಿ ರೇಟ್ ಎಷ್ಟು ಬರತ್ತಿದ್ರೆ 880 ರೂಪಾಯಿ ಬರತೈತಿ. ಹಂಗಾರೆ ನನಗ ಈ ರೊಕ್ಕ ಕೊಟ್ಟು ಈ ರೊಕ್ಕ ಕೇಳಿದ್ರೆ ಈ ಮೆಥಡ್ನಾಗ ಅಪ್ಲೈ ಆಗ್ತಿತ್ತು. ಬಟ್ ಈಗ ಈ ರೊಕ್ಕ ಕೊಟ್ಟಿಲ್ಲ, ಈ ರೊಕ್ಕ ಕೊಟ್ಟಾನಂದ್ರ ಸರ್ ನಾನು ಮತ್ತೆ ಇಲ್ಲಿ 100 ಅಂತ ಇಟ್ಕೊಂಡು 100ಗೆ 20% ತೆಗೆದು 80 ಅಂತ ಇಟ್ಕೊಂಡು 80ಕ್ಕೆ ಮತ್ತೆ 10% ತೆಗೆದು ಎಷ್ಟು 8 ಅಂತ ತೆಗೆದು 72 ಪಾರ್ಟ್ ವ್ಯಾಲ್ಯೂ 80 ಅಂತ ಇಟ್ಕೊಂಡು ಸುಮ್ಮನೆ ಲೇಟ್ ಆಗ್ತದ. ಬೇಡ ಅಂದ್ರೆ ಸರ್ ಇನ್ನೊಂದು ಮೆಥಡ್, ಇದಕ್ಕೆ ಬೆಸ್ಟ್ ಮೆಥಡ್ ಐತಿ, ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡ್ರಿ. ಸರ್ ಎಷ್ಟೈತಿ ಗೊತ್ತಿಲ್ಲ, ಯಾವುದು ಅಸಲಿ ಬೆಲೆ. 20% ಡಿಸ್ಕೌಂಟ್ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ 80/100 ಬರೀಬೇಕು. 80/100 ಇಂಟು ಸರ್ ಆಮೇಲೆ 10% ಪ್ರಾಫಿಟ್ ಅಂದ್ರೆ ಏನಾಗ್ತೈತಿ 110% ಅಂದ್ರೆ 110/100 ಅಂತ ಬರಿಬೇಕು. ಇದಾದ ನಂತರ 880 ಅಂತೇಳಿ. ಸರ್ ನನಗ ಈ ರೊಕ್ಕ ಕೊಟ್ಟು ಇದನ್ನ ಏನಾರ ಕೇಳಿದ್ರೆ ಇಷ್ಟ ಕಡ್ತಾ ಹೊಡೆದ್ರೆ ಆನ್ಸರ್ ಬರ್ತಿತ್ತು. ಈಗ ನನಗೆ ಅದ ಕೊಟ್ಟಿದ್ದಾರೆ, ಇದು ಬೇಕಾಗೈತಾರೆ, ಈ ಡಾಟಾ ತಂದು ಇಲ್ಲಿ ಹಾಕ್ರಿ 880 ಅಂತೇಳಿ. ಇನ್ನು ಈ ಭಿನ್ನರಾಶಿಗಳನ್ನ ಉಲ್ಟಾ ಬರೆದು ಬಿಡ್ರಿ. ಸರ್ 100/80 ಇಂಟು 100/110. ಹಂಗಾರೆ ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಏನಾಗ್ತೈತಿ. ಸರ್ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಸರ್ 11 ಒಂದ್ರಲ್ಲೇ 11 8ರಲ್ಲಿ 88, ಇದೊಂದು 0. ಸರ್ 8 ಒಂದ್ರಲ್ಲೇ 8 10ರಲ್ಲಿ 80. ಸರ್ 10 × 10 ಅಂದ್ರೆ 100, 100 × 10 ಅಂದ್ರೆ ಎಷ್ಟು ಆಕೈತಿ
1000 ಆಗ್ತೈತಿ ಸರ್. 1000 ಅನ್ನೋದು ಏನು ಅಂತಾರ ಅದರ ಅಸಲಿ ಬೆಲೆ ಆಗ್ತೈತಿ. ಆಪ್ಷನ್ ಯಾವುದು ಅಂತಾರ ಆಪ್ಷನ್ ಎ ಅನ್ನೋದು ಸರಿ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತಾರ. ಲಾಸ್ಟ್ ಪ್ರಶ್ನೆ ಈಸಿ ಐತಿ. ಇದನ್ನೆಲ್ಲರೂ ಹೋಮ್ವರ್ಕ್ ತಗೊಂಡು ಪ್ರತಿಯೊಬ್ರು ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಸರ್ ನಿಮ್ಮ ಅನಿಸಿಕೆ ಏನೈತಿ, ಸರ್ ನೀವು ಯಾವ ಎಕ್ಸಾಮ್ ಓದಾತಿರಿ, ಯಾವ ಎಕ್ಸಾಮ್ದು ಕ್ವಶನ್ಸ್ ಬೇಕು ಅಂತೇಳಿ ಮತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಜೈ.